श्रीमद्वेङ्कटनाथार्यं वन्दे वेदान्तवेदितं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणं प्रपद्ये। नीलाधूरस्तनगिरितटीसुप्तमुद्भोज्य कृष्णं पाराचं त्वं श्रुतिशतशिवसिद्धमध्यापयन्तीं स्वोच्छिष्टायां सलिनिगलितुं यामलाद्मद्य पुङ्क्ते गोदा तस्यै नमैदमिदं भूय एवास्तु भूयः अन्नवयल् पुதுவை ஆண்டாள் அரங்கற்கு பன்ன திருப்பாவை பல்பதியும் நினிஷையார் பாடி கொடுத்தாள் நல்பாமாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி அருளாள பல்மழையாய் நாணி நீங்கடவர் என்னை விதியந்த விமாத்தம் நாங்கடவா வண்ணமே நல்கு அல்லி நாள் தாமரை மேல் அரணங்கின் துணைவி மல்லி நாடாண்ட மடமையில் மல்லியளார் ஆயர் புலவேந்தன் நாகத்தாள் தென் புதுவை வேயர் பயந்த விளக்கு. ಇಂದಿನ ದಿನ ತುಂಬಾ ಶುಭವಾದ ದಿನ. ತಿರು ಆಡಿಪೂರಂ. ಎಲ್ಲೂ ನಾವು ಬರೀ ಆಡಿಪೂರಂ ಅಂತ ಎಲ್ಲೂ ಬಳಸೋದನ್ನ ನಾವು ಕೇಳೇ ಇಲ್ಲ. ಅದನ್ನ ನಾವು ಹೇಳಬೇಕು ಅಂದ್ರೇನೆ ತಿರು ಆಡಿಪೂರಂ ಅಂತಾನೆ ಹೇಳಬೇಕು. ಯಾಕಂದ್ರೆ ಅಷ್ಟು ಶ್ರೇಷ್ಠವಾದ ದಿನ ಇವತ್ತು. ನಮ್ಮ ಆಂಡಾಳು ನಮಗೋಸ್ಕರ ಭೂಮಿಯಲ್ಲಿ ಅವತರಿಸಿದ ದಿನ. ಹಾಗಾಗಿ ಈ 2 ದಿನಗಳಿಂದಲೂ ಅವಳ ವೈಭವವನ್ನು ನಾವು ಕೇಳ್ತಾನೆ ಬಂದಿದ್ದೀವಿ, ಆನಂದಿಸ್ತಾನೆ ಬಂದಿದ್ದೀವಿ. ತುಂಬ ವಿಶೇಷವಾದಂತಹ ದಿನ ಇವತ್ತಿನ ದಿನ. ನಮ್ಮೆಲ್ಲರಿಗೂ ಪರಮಾತ್ಮವನ ಸಾನ್ನಿಧ್ಯವನ್ನ ಮುಗಿಸೋದಕ್ಕೋಸ್ಕರ, ಅವನಲ್ಲಿ ಯಾವ ರೀತಿ ಶರಣಾಗತಿಯನ್ನ ನಾವು ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನಮಗೋಸ್ಕರ ನಮಕ್ಕಾಹ ಅವತರಿಸ್ತಾಳೆ ಹೋದೆ. ನಮಗೋಸ್ಕರ ಅವತಾರವನ್ನ ಮಾಡಿ ಮಾರನೇ ಮಾಸದ ತಿರುಪಾವೈ ಎನ್ನುವ ಒಂದು ವ್ರತವನ್ನ ನಮಗೆ ತೋರಿಸಿಕೊಡೋಕ್ಕೋಸ್ಕರ ಹೋದೆ. ಭಗವಂತ ಭಗವದ್ಗೀತೆಯಲ್ಲಿ ಒಂದು ಉಪದೇಶವನ್ನೇನೋ ಮಾಡ್ದ. ಆ ಉಪದೇಶವನ್ನ ಎಷ್ಟು ಜನ ಕೇಳಿದ್ದಾಯ್ತು. ಅರ್ಜುನ ಕೇಳಿದ, ಅವನು ಮರೆತೇ ಬಿಟ್ಟ. ಆದರೆ ನಮಗೆ ಸಿಕ್ಕಿದ್ದು ಮಹಾನ್ ಭಗವದ್ಗೀತೆ. ಅದನ್ನ ನಾವು ಹೇಳ್ತೀವಿ, ಆದರೆ ಕೃಷ್ಣ ಹೇಳ್ದ, ನಾವು ಕೇಳಿಸ್ಕೊಳ್ತೀವಿ. ಅವನ ದೈವವಾಣಿನಲ್ಲಿ ಹೇಳಿದ್ದಾರೆ, ನಾವು ಅದನ್ನ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ತಿದ್ದೀವಿ. ಹೇಗೆ ಅರ್ಥ ಮಾಡ್ಕೋಬೇಕು? ನಾನು ಹೇಳ್ಬಿಟ್ಟು ಬಂದೆ, ನೀನೀಗ ಭೂಮಿಗೆ ಹೋಗಿ ವರಹನ್ನ ಕೇಳಿದರೆ 3 ಸುಲಭೋಪಾಯಗಳನ್ನ ಕೇಳಿದ್ರು. ನನ್ನ ನಾಮವನ್ನು ಉಚ್ಚಕಂಠದಲ್ಲಿ ಹೇಳಬೇಕು, ನನ್ನ ನಾಮಗಳಿಂದ ಅರ್ಚನೆಯನ್ನ ಮಾಡಬೇಕು, ನಂತರದ್ದು ಸಂಪೂರ್ಣ ಶರಣಾಗತಿಯನ್ನ ಮಾಡಬೇಕು. ಇದು 3 ಸುಲಭವಾದ ಉಪಾಯವನ್ನ ಭೂಮಿ ತಾಯಿ ನಮಗೋಸ್ಕರ ಕೇಳ್ಕೊಂಡು. ಚಳಿಗಾಲದಲ್ಲಿ ತುಂಬಾ ಕಷ್ಟ ಆಗತ್ತೆ, ಯಾವ ರೀತಿ ಪರಮಾತ್ಮನನ್ನ ಒಲಿಸಿಕೊಳ್ಳಕ್ಕಾಗತ್ತೆ. ಹಾಗಾಗಿ ನಮಗೋಸ್ಕರ ಒರೇ ಉಪಾಯವನ್ನ ಕೇಳೋದು ನಿಜವಾದ ಸುಲಭವಾದ ಉಪಾಯ. ಇವತ್ತು ನಾವೆಲ್ಲರೂ ಮಾಡ್ತಿರೋದು ಅದೇ ಸುಲಭ ಉಪಾಯ. ಸರಿ, ಇದು ನಮ್ಮಿಬ್ಬರನ್ನ ಸಂಭಾಷಣೆ ನಡೀತಲ್ಲ, ನಿನ್ನ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀಯ? ಯಾರು ತೋರಿಸ್ಕೊಡ್ತಾರೆ ಅದನ್ನ ಅಂದಾಗ ಭೂದೇವಿ ಹೇಳ್ತಾಳೆ, ನಾನು ನನ್ನ ಮಕ್ಕಳಿಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿ ಆಂಡಾಳಾಗಿ ಅವತರಿಸಿ ಬಂದು ನಮಗೆ ಈ ರೀತಿಯ ಹಿಂದಿನ ಶುಭ ದಿನಗಳನ್ನ ಕೊಟ್ಟವಳು ನಮ್ಮ ಆಂಡಾಳು, ನಮ್ಮ ಬೋಧೆ. ತನ್ನ ಗೆಳತಿಯರನ್ನೆಲ್ಲ ಗೋಪಿಕಾ ಈ ಗೆಳತಿಯರೆಲ್ಲ ಗೋಪಿಕಾ ಸೇವೆ ಅಂತ ಹೇಳಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಅವಳೊಬ್ಬಳೇ ಹೋಗಲಿಲ್ಲ. ಭಗವಂತನೊಡನೆ ಕುಳಿರುವುದಕ್ಕೋಸ್ಕರ. ಅವರು ಮಾತ್ರ ಕುಳಿರುತ್ತಲ್ಲ, ಭಗವಂತನನ್ನ ಕೇಳ್ತಾಳೆ. ಕಡೆಯಲ್ಲಿ ಏನ್ ಬೇಕು ತಿರುಪಾದಲ್ಲಿ ಕೇಳಿದಾಗ ಕುಳಿರು, ನೀನೇ ಬಂದು ನಮ್ಮ ಜೊತೆಯಲ್ಲಿರಬೇಕು, ನೀನೇ ಬಂದು ನಮಗೆ ಏನ್ ಬೇಕು ಅಂತ ಕೇಳಬೇಕು, ನೀನೇ ಸಾಹಿತ್ಯ ಅಷ್ಟೇ. ಯಾಕೆಂದ್ರೆ ಅಲ್ಲೇ ಒಬ್ಬ ಬೋಧೆಯವರಿಗೆ ತೋರಿಸ್ಕೊಟ್ಟಿದ್ದು ಭಗವಂತನೇ ಉಪಾಯ, ಭಗವಂತನೇ ಉಪೇಯ ಅಂತ. ಅವನೇ ನಮ್ಮ ಗುರಿ, ಅವನನ್ನ ನಾವು ಪಡಿಬೇಕು. ಅವನನ್ನ ಪಡೆಯೋದಕ್ಕೆ ಏನ್ ಮಾಡಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಉಪಾಯಗಳೇನಿದೆ. ನಮ್ಮ ಈ ಲೌಕಿಕ ಜೀವನಕ್ಕೆ ಅನೇಕ ಉಪಾಯಗಳನ್ನ ಉಳ್ಕೊಳ್ಳೋದಕ್ಕಾಗಲ್ಲ. ನಮ್ಗೆ ಒಂದೇ ಒಂದು ಬೇಕು, ಅವೆಲ್ಲ ನಾವು ಇನ್ಸ್ಟಂಟ್ ಫುಡ್. ಚಪಾತಿ ಮಾಡ್ಬೇಕಾ ಮನೆಯಲ್ಲಿ ರೆಡಿ ಸಿಗತ್ತಪ್ಪ, ಬಿಸಿ ಮಾಡ್ಕೊಂಡ್ರೆ ತಿನ್ಬಿಡ್ಬೋದು. ಆ ರೀತಿ ಇನ್ಸ್ಟಂಟ್ ಫುಡ್ಗೆ ನಾವು ಈಗ ಕಾಲಕ್ಕೆ ನಾವು ಬಂದ್ಬಿಡ್ತೀವಿ. ನಿಧಾನಕ್ಕೆಲ್ಲ ನಮಗಾಗಲ್ಲ. ಹಾಗಿರ್ಬೇಕಾದ್ರೆ ಉಪಾಯ ಏನ್ ಬೇಕು?
ಸಾಧ್ಯ? ಅರ್ಥ ಮಾಡಿಕೊಳ್ಬೋದಾ? ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ಬೋದಾ? ಕೊಡ್ಬೋದು. ವಿದ್ಯೆ. ವಿದ್ಯೆಯನ್ನು ನಾವು ಪಡಿಬೇಕು, ನಮಗೆ ಆಸೆ ಇದೆ, ಓದಬೇಕು, ಒಂದು ಡಿಗ್ರಿ ಅನ್ನೋದನ್ನ ನಾವು ತಗೋಬೇಕು. ಅದನ್ನು ತಗೊಳ್ಳಿಕ್ಕೆ ಏನು ಮಾಡಬೇಕು? ಓದಲೇಬೇಕು ಅಲ್ವಾ? ಹೇಗೆ ವಿದ್ಯೆಯನ್ನು ಪಡೆಯೋದಕ್ಕೆ ವಿದ್ಯೆ ಅದನ್ನೇ ನಾವು ಓದಿ ನಂತರ ಪಡಿಬೇಕು, ಅದರದೇ ಉಪಾಯ, ಅದೇ ಉಪೇಯ, ಅದೇ ಭಗವಂತ. ಆ ರೀತಿಯಾಗಿ ಭಗವಂತನೇ ಉಪಾಯ, ಅದಕ್ಕೆ ಅವನೇ ಉಪೇಯ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿರುವಂತಹ ಗೋದೆ ಎಲ್ಲರೊಡನೆ ಸೇರಿ ತಿರುಪಾವಳಿ ವ್ರತವನ್ನ ಮಾಡಿ ಭಗವಂತನನ್ನ ತೋರಿಸ್ಕೊಟ್ಟು ಅವಳ ಸನ್ನಿಧಾನವನ್ನ ಹೇಗೆ ಪಡಿಬೇಕು ಅನ್ನೋದನ್ನ ತನ್ನ ಎಲ್ಲ ಗೆಳತಿಯರಿಗೆ ತೋರಿಸ್ಕೊಟ್ಟು, ನಾವೇನೋ ಪಡ್ಕೊಂಡು ತಿರುಪಾವಳಿ ವ್ರತವನ್ನ ಮಾಡ್ತೀವಿ, ಮಾರ್ಗಳಿ ಮಾಸ ಪೂಜೆ ಮಾಡ್ತೀವಿ, ಅವಳ ಪಾರಾಯಣವನ್ನ ಮಾಡ್ತೀವಿ, ಉಪನ್ಯಾಸಗಳನ್ನ ಕೇಳ್ತೀವಿ, ಅಷ್ಟಕ್ಕೆ ಓದಿಗೆ ಸಾಕಾಗಲಿಲ್ಲ. ಅದು ನಮಗೆ ಸಾಕಾಯಿತು ಭಗವಂತನ ಬಗ್ಗೆ ಅದಕ್ಕೆ, ಆದರೆ ಓದಿಗೆ ಸಾಕಾಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು ಅವಳು, ನನಗೆ ಭಗವಂತ ಬೇಕು, ಅವನನ್ನು ನಾನು ನಡೆಸಬೇಕು ಅನ್ನೋ ಆಸೆ, ಬರೀ ಆಸೆ ಅಂತ ಮಹದ್ದಾಸೆ ಅವಳಲ್ಲಿ. ಅದನ್ನು ಹೇಗೆ ಮಾಡೋದು? ಅವನದೇ ಧ್ಯಾನದಲ್ಲಿ ಸದಾ ಅವನದೇ ರೂಪದಲ್ಲಿ ಇದ್ದು ಭಗವಂತ ಬರ್ತಾನೆ ನನ್ನನ್ನೇ ಒರೆಸ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಇದರಲ್ಲಿದ್ದು ಎರಡು ರೀತಿಯಾದ ಒಂದು ಭಾವನೆ, ಒಂದು ಸಂತೋಷವಾಗಿರಬಹುದು, ಇನ್ನೊಂದು ದುಃಖವಾಗಿರಬಹುದು. ಯಾವಾಗ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಅತಿಯಾಗಿ ಬೇರೂರುತ್ತೋ ಅದು ಒಂದು ರೀತಿಯ ವೇದನೆಯೇ ಆಗೋಗುತ್ತೆ. ಆ ರೀತಿಯ ಒಂದು ವೇದನೆ ಗೋದಾದೇವಿಯ ಮನಸ್ಸಿನಲ್ಲಿ ಸೇರೋ. ಅದು ಯಾವ ರೀತಿ ಆಯಿತು ಅಂತ ಅಂದರೆ, ಭಗವಂತನ ಕಾದು ಅವನು ಬರಬೇಕು ಅಂತ ಕಾದು ಅವಳಲ್ಲಿ ವಿರಹ ವೇದನೆ ಆರಂಭವಾಗುವುದು. ಆ ವಿರಹ ವೇದನೆ ಇಲ್ಲದೆ ಅವಳು ಚಡಪಡಿಸುತ್ತಾರೆ. ಭಗವದ್ ವಿಶ್ಲೇಷ ಅಂದರೆ ಭಗವಂತನ ವಿಯೋಗ ಅವಳು ಕಾಣಲಿಕ್ಕಾಗಲೇ ಇಲ್ಲ. ಅವನ್ನ ಪಡಿಲೇಬೇಕು, ಅವನ ಸಾಹಿತ್ಯವನ್ನ ಪಡೆದಿದ್ದೀನಿ ನಾನು, ಆದರೆ ಅವನನ್ನ ಪಡಿಬೇಕು ಅನ್ನೋ ಮಹತ್ತಾದ ಒಂದು ಆಸೆಯಲ್ಲಿ ಅವಳಿಗೆ ಉಂಟಾದ ವಿರಹ ವೇದನೆಯನ್ನ ಅವಳ ಪ್ರಬಂಧದ ಮೂಲಕ ನಮಗೆಲ್ಲರಿಗೂ ಕೊಟ್ಟಿದ್ದಾಳೆ. ಅದನ್ನೇ ನಾಚಿಯಾಗಿ ತಿಳ್ಕೊಳ್ಳಿ. 14 ದಶಕಗಳ 143 ಭಾಷಣ. ಅವಳಿಗೆ ಅದು ಅತಿಯಾದ ವೇದನೆಯಿಂದ ಪ್ರಾರಂಭವಾಯಿತು. ಹಾಗಾಗಿ ವಿರಹ ವೇದನೆಯಾಗಿ ಬಂತು. ನಾವು ತಿರುಪಾವಳಿನ ಸಂತೋಷವಾಗಿ ಹೇಳಿದ್ವಿ, ಎಲ್ಲರೂ ಒಟ್ಟಿಗೆಲ್ಲ ಹೋಗಿದ್ವಿ, ನಾವು ಗೋದೆ ಜೊತೆ ಹೋಗ್ಬಿಟ್ಟು ವ್ರತವನ್ನ ಆಚರಿಸಿದ್ದೀವಿ. ಈ ವಿರಹ ವೇದನೆ ಬೇಕಿತ್ತ? ಯಾರಿಗೆ ವಿರಹ ವೇದನೆ? ಪ್ರಾಪಂಚಿಕವಾದ ಆಸೆಗಳಲ್ಲಿ ಅಲ್ಲ, ಭಗವಂತನನ್ನ ಪಡೆಯಬೇಕು ಅನ್ನೋ ಹೆಚ್ಚಾದ ಆಸೆಯಿಂದ ಬಂದಂತಹ ವಿರಹ ವೇದನೆ. ಅದನ್ನ ಈ 143 ಭಾಷಣಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಅದರ ಮುಖ್ಯವಾದ 12-13ರಲ್ಲಿ ಹೇಗೆ ವಿರಹವನ್ನು ಅವಳು ತೋರಿಸಿಕೊಂಡು ಅದರ ತಾಪ ಹೇಗೆ ಕಮ್ಮಿಯಾಯಿತು, ಭಗವಂತ ಸಿಕ್ಕಿದ್ದ ಅನ್ನೋದು ನಾವು 12ನೇ ಮತ್ತು 13ನೇ ಭಾಷಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ 12ನೆಯ ಭಾಷಣದಲ್ಲಿ ಗೋದೆ ಹೇಳ್ತಾಳೆ, ನನ್ನ ಗೆಳತಿಯರಿಗೆ, ಯಾರು ತನ್ನೊಡನೆ ಮಾಡ ಆತ್ಮೀಯವಾದಂತಹ ತಿರುಪಾವಳಿ ವ್ರತವನ್ನ ಮಾಡಿದಂತಹ ಗೆಳತಿಯರಿಗೆ ಹೇಳ್ತಾಳೆ, ಮತ್ತಿರುಂದೀರ್ ಹಟ್ಗರಿಯಲಾಹ ಮಾಧವನೆಂಬುದೋರು ಉದನ್ನೈ புத்திருந்தேனுக்கு உரைப்பதெல்லாம் உமையரோடு செவிடர் வார்த்தை பெற்றிருந்தாளை ஒழியவே போய் வேர் கருத்தாளில் வளர்ந்த நம்பி மற்றொரு நாமல் மனமடைந்த மதுரை புறத்தனை விட்டுவிடேனோ. ಇಲ್ಲಿ ಒಂದು ಸಾಲು ಬರುತ್ತೆ, ಉಮಯರೋಡು ಶೆವಿಡರ್ ವಾರ್ತೆ ಅಂದರೆ ಮೂಕರೊಡನೆ ಕಿವಿಡರು ಮಾತಾಡುವಂತಹ ಸಂಭಾಷಣೆ. ಏನು ಸಾಧ್ಯ? ಮೂಕರಿದ್ದಾರೆ, ಕಿವಿಡರಿದ್ದಾರೆ. ಇವರೇನೋ ಹೇಳ್ತಾರೆ, ಅವರೇನೋ ಕೇಳಿಸೋದೆಲ್ಲ ಏನೋ ಕೇಳಿಸ್ಕೊತಾರೆ ಅನ್ನೋದಕ್ಕೆ ಅವ್ರಿಗೆ ಕೇಳೋದಿಲ್ಲ. ಹೇಗಿದೆ ಈ ಸಂಭಾಷಣೆ? ಇದನ್ನು ಯಾರು ಹೇಳ್ತಾ ಇದ್ದಾರೆ? ಗೋದೆ ತನ್ನ ಆತ್ಮೀಯರಾದ ಗೆಳತಿಯರಿಗೆ ಹೇಳ್ತಾ ಇದ್ದಾರೆ. ಒಂದು ದಿನಾನೂ ಒಬ್ಬರನ್ನೂ ಬಿಟ್ಟಿಲ್ಲ, ಎಲ್ಲಾರು ಎಬ್ಬಿಸ್ಕೊಂಡು ಹೋದ್ರು. ಒಮ್ಮೆಯೋ ಅಲ್ಲಿ ಚೆಂಡೋ ಆನಂದರೋ ಅಂತಲ್ಲ, ಕೆಲವು ಕಡೆ ಬೈದು ಅವಾಗ ಅಂತ ಕಳೆದು ಆ ರೀತಿ ಎಲ್ಲರನ್ನೂ ಸರಿ ಮಾಡಿಕೊಂಡು ಎಲ್ಲರೂ ಕರ್ಕೊಂಡು
ಶರಣಾಗತಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾಳೆ. ಭಗವಂತನೊಡನೆ ಸೇರಿ ಕುಡಿಯಿರುತ್ತೆ ಅಂತ ಆಗಿದೆ ಅಂತವ್ರಿಗೆ ಹೇಳ್ತಾ ಇದ್ದಾಳೆ. ನಮ್ಮಿಬ್ಬರ ಸಂಭಾಷಣೆ ಹೇಗಿದೆ ಅಂದರೆ ಉಭಯರು ಶರೀರ ಮಾಡ್ತೀವಿ ಅಂತ 12ನೇ ಭಾಷಣದಲ್ಲಿ ಆರಂಭದಲ್ಲಿ ಹೇಳ್ಬಿಟ್ರು. ನಾವು ಬರೀ 12ನೇ ಶತಕ 13ನೇ ಶತಕ ಮಾತ್ರ ನಾವು ಕೇಳಿದ್ರೆ ಈ ಮಾತನ್ನ ಏನು ಕೇಳುತ್ತೆ ಅವಳಿಗೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವ. ಹಾಗಾಗಿ ಸ್ವಲ್ಪ ನಾಚ್ಯ ತಿರುಮಡಿಯ ರಸವನ್ನೂ ಕೂಡ ನಾವು ಸವಿದಂತೆ ಆಗತ್ತೆ. 143 ಭಾಷಣಗಳನ್ನಂತೂ ನಾವು ಇವತ್ತಿನ ದಿನ ನಾವು ಹೇಳಲಿಕ್ಕಾಗಲ್ಲ. 143 ಹೇಳೋದಕ್ಕೂ 365 ದಿನ ಬೇಕಾಗುತ್ತೆ. ಹಾಗಾಗಿ ಒಂದು ಅವಲೋಕನ, ಒಂದು ಚಿಕ್ಕದಾಗಿ ಏನಿರ್ಬೋದು ಆ ದಶಕದಲ್ಲಿ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯ ದಶಕದಲ್ಲಿ ತಯ್ಯರು ತಿಂಗಳಿಂದ ಆರಂಭವಾಗುತ್ತೆ. ಅದರಲ್ಲಿ ಗೋದೆ ತನ್ನ ವಿರಹ ವೇದನೆಯನ್ನು ತಾಳಲಾಗದೆ ಯಾವುದಾದ್ರೂ ಒಂದು ಸುಲಭವಾದ ಉಪಾಯ ಇದೆಯಾ? ನಮಗೆ ಹೇಳ್ಕೊಟ್ಟಿದ್ದಾಳೆ ಭಗವಂತನೇ ಉಪಾಯ ಅಂತ. ಆದರೆ ಅವಳು ಯಾವ ರೀತಿ ಚಡಪಡಿಸ್ತಾ ಇರಲಿಲ್ಲ ವಿರಹ ವೇದನೆಯಲ್ಲಿ ಅಂತ ಅಂದರೆ ಯಾರಾದ್ರೂ ಸಿಕ್ಕ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಸಾಕು, ನನಗೆ ಆಗದೆ ಇದ್ರು ಪರವಾಗಿಲ್ಲ, ಗೋದೆಗೆ ಆಗಲಿಲ್ಲ ಅಂದ್ಕೊಂಡ್ರು ಪರವಾಗಿಲ್ಲ, ಯಾರಾದ್ರೂ ನನ್ನನ್ನು ಕರ್ಕೊಂಡು ಹೋಗಿ ಭಗವಂತನಲ್ಲಿ ಬಿಟ್ಬಿಡ್ತಾರ. ಆ ರೀತಿಯಾದ ವಿರಹ ವೇದನೆ ಅವಳ ಅಂತರಂಗದಿಂದ ಬರ್ತಾ ಇದೆ. ಇಲ್ಲಿ ಯಾರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ? ಕಾಮದೇವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಕಲಿಯೋ ತಿಂಗಳಲ್ಲಿ. ಅಪ್ಪ, ನೀನು ಪ್ರಿಯಕರ ಪ್ರೇಯಸಿಯನ್ನ ಸೇರಿಸುವಂತವನು, ಅದರಲ್ಲಿ ನೀನು ಕೀರ್ತಿ ಉಳ್ಳವನಾಗಿದ್ದೀಯ. ಹೇಗೆ ಕಾಮದೇವನಿಗೆ ಮನ್ಮಥನಿಗೆ ಆ ಕೀರ್ತಿ ಬಂತು ಅಂತಂದ್ರೆ ಗೌರಿಯನ್ನ ಪಾರ್ವತಿಯನ್ನ ಶಿವನಲ್ಲಿ ಸೇರಿಸಿದ್ದು ಅವನು. ಅವರ ವಿಯೋಗವನ್ನೆಲ್ಲ ಮಾಡಿ ಅವನ್ನ ಸೇರಿಸಿದ್ದ ನಾವು. ಆ ಕೀರ್ತಿ ನಮಗೆ ಗೊತ್ತು, ಅದನ್ನ ಚೆನ್ನಾಗಿ ಬಂತು. ಹಾಗಾಗಿ ನನ್ನನ್ನು ದಯವಿಟ್ಟು ಕರ್ಕೊಂಡು ಹೋಗಿ ಭಗವಂತನಲ್ಲಿ ಸೇರಿಸ್ಬಿಡ್ತೀಯ. ಪಾರ್ವತಿಯನ್ನ ಸೇರಿಸಿದ್ದಿಲ್ಲ, ನಾನು ಅದೇ ವಿಯೋಗದಲ್ಲಿ ಇದ್ದೀನಲ್ಲ, ನನ್ನೂ ಸೇರಿಸ್ಬಿಡ್ತೀಯ ಅಂತ ನೀವು ಕೇಳ್ಕೊಳ್ತಾ ಇದ್ದಾಳೆ. ಆ ಪ್ರಾರ್ಥನೆ ಜೊತೆಗೆ ಹೇಳ್ತಾಳೆ, ನೀನು ಆ ರೀತಿ ನನ್ನನ್ನು ಸೇರಿಸೋದೇ ಆದರೆ ನಿನಗೆ ಹಾಲು ಕೂಡಿರುವ ಕಾಯಿ ಭತ್ತದೊಡನೆ ಕಬ್ಬನ್ನು ಕೂಡಿಸಿ ಬೇಯಿಸಿ ಬೆಲ್ಲವನ್ನ ಹಸಿ ಅಕ್ಕಿಯನ್ನ ಅವಲಕ್ಕಿಯನ್ನ ಸಮರ್ಪಿಸ್ತೀನಿ. ಯಾಕಂದ್ರೆ ಇದಿಷ್ಟು ಕಾಮದೇವನಿಗೆ ತುಂಬಾ ಪ್ರಿಯವಾದದ್ದು. ನಾವು ಈಗಿನ ಕಾಲದಲ್ಲಿ ಲೌಕಿಕ ಪ್ರಪಂಚದಲ್ಲಿ ಈ ಅಫಿಷಿಯಲ್ ಎಲ್ಲರೂ ಓದಾಗಿ ಹೀಗೆ ಮಾಡ್ತೀವಿ. ನಮ್ಮ ಕೆಲಸ ಆಗಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನ ಸ್ವಲ್ಪ ಕೊಡೋಣ ಅಂತ. ಆದರೆ ಈ ಲೌಕಿಕ ಕಾಲದಲ್ಲಿ ಬೇರೆ ಯಾರಿಗೂ ಏನು ಬೇಕಿಲ್ಲ, ತುಟ್ಟಿಗಳಿದ್ರೆ ಸಾಕು. ಅಂದ್ರೆ ಆಗ ಭಗವಂತನಲ್ಲಿ ಏನು ಕೇಳ್ಕೊಳ್ತೀವಿ? ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಏನೋ ಒಂದು ಕಷ್ಟ ಬಂದ್ರೆ, ಅಪ್ಪ ಭಗವಂತ ಇದನ್ನ ನನಗೆ ಮಾಡಿಸ್ಕೊಡಪ್ಪ, ನಿನಗೆ ಅಭಿಷೇಕವನ್ನ ಮಾಡಿಸ್ತೀನಿ, ಕೃಷ್ಣಂಗಾದ್ರೆ ಬೆಣ್ಣೆ ಅಲಂಕಾರವನ್ನ ಮಾಡ್ತೀವಿ, ಆಂಜನೇಯರು ಬಿಡದೆಲ್ಲ ಹಾರವನ್ನ ಹಾಕ್ತೀನಿ ಅಂದ್ರೆ ಅವನಿಗೆ ಬೇಕಾದದ್ದು. ನಿನಗೆ ಬೇಕಾದ್ದು ನಾನು ಕೊಡ್ತೀನಿ, ನನಗೆ ಬೇಕಾದದ್ದು ಒಂದು ರೀತಿ ಡೀಲು. ಈ ರೀತಿಯಾದದ್ದನ್ನ ಗೋದೆ ಕಾಮದೇವರಿಗೆ ಆಗಲೇ ಮಾಡಿದ್ರು. ಕಾಮದೇವರಲ್ಲಿ ಪ್ರಾರ್ಥನೆ ಆಯಿತು. ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀನಿ ಎಲ್ಲ ಭಾಷೆಗಳನ್ನ, ಯಾಕಂದ್ರೆ 12-13 ಸ್ವಲ್ಪ ವಿಶೇಷವಾಗಿ ಹೇಳೋಣ ಅಂತ. ನಾಮಮಾಗಿರಮಲ್ಲಿ ಹೇಗೆ ತಿರುಪಾವಳಿ ವ್ರತವನ್ನ ಮಾಡಬಾರ್ತಾರೆ ಗೋದೆ, ನಾನು ಎಲ್ಲ ರೀತಿಯಲ್ಲಿ ಗೋಪಿಕಾಶ್ರೀ, ನಾನು ಎಲ್ಲ ಗೆಳತಿಗಳನ್ನೇ ನಾನು ತಿರುಪಾವಳಿ ವ್ರತವನ್ನ ಮಾಡಿ ಗೋಪುರದಲ್ಲಿರೋ ಕೃಷ್ಣನನ್ನ ನಾವು ಪಡಿತೀನಿ ಅಂತ ಹೋದ್ರು. ಇಲ್ಲಿ ಅದೇ ರೀತಿಯಾಗಿ ಅವಳ ಮನಸ್ಸಿನಲ್ಲಿ ಸದಾ ಕಾಲ ಕೃಷ್ಣನ ಇರೋದ್ರಿಂದ ಕೃಷ್ಣ ಬಂದು ಅವಳ ಜೊತೆ ಆಟ ಆಡ್ತಾರೆ. ಇವರುಗಳೆಲ್ಲ ಗೆಳತಿಯರೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಮರಳಲ್ಲಿ ಕುಪ್ಪಚ್ಚಿ ಗೂಡನ್ನ ಮಾಡಿ ಆಟ ಆಡ್ತಿದ್ದಾರೆ, ರಂಗೋಲೆಗಳನ್ನೆಲ್ಲ ಬಿಟ್ಟಿದ್ದಾರೆ. ಆದರೆ ಕೃಷ್ಣ ಬಂದು ತನ್ನ ಕಾಲದಲ್ಲಿ ಅದನ್ನೆಲ್ಲ ಕೆಡ್ಕೊಂಡು ಹೋಗ್ತಾ ಇದ್ದಾನೆ. ನೀನತ್ತೆ ಮನೆ ಆಗಿರ್ಬೋದು, ನನಗೆ ಈ ರೀತಿ ಮಾಡೋದು ನ್ಯಾಯನ? ನಾವೆಲ್ಲ ಎಷ್ಟು ಆಸೆ ಪಟ್ಟು ಕುಪ್ಪಚ್ಚಿ ಗೂಡು ಮಾಡಿದ್ದೀವಿ, ರಂಗೋಲಿಗಳನ್ನೆಲ್ಲ ಹಾಕಿದ್ದೀವಿ, ಅದನ್ನ ಬಂದು ನೀನು ಅಳಿಸ್ಬಿಟ್ಟಲ್ಲ, ನೀನು ಮಾಡಿದ ನ್ಯಾಯನ? ಬಂದು ನೀನು ನಮ್ಮನಿಗೆ ನಾನು ದೂರ ಹೇಳ್ತೀನಿ ಅಂತ ಹೇಳಿ ಆ ರೀತಿಯೊಂದು ಭಾವನೆಯಲ್ಲಿ ನಾಮಮಾಲಿಯ ಬಳಿ ಕೃಷ್ಣನ ನೋಡ್ತಾ ಇದ್ದಾರೆ. ನಂತರ ಕೋಳಿಯಳ ನಮ್ಮೆಲ್ಲ ಹಾಗೆಯೇ ಅವಳು ಗೋಪಿಕಾಶ್ರೀ ಎಲ್ಲರೊಡನೆ ನೀರಾಟವನ್ನು ಹೋಗಿದ್ದಾಳೆ. ಅಲ್ಲಿ ತಿರುಪಾವಳಿ ನೀರಾಟವನ್ನು ಕರೆದು ಆದರೆ ಯಾವುದೇ ಸರೋವರಕ್ಕೂ ನಮ್ಮನ್ನು ಅವಳು ಕರ್ಕೊಂಡು ಹೋಗಲಿಲ್ಲ. ಭಗವಂತನ ನಾಮ ಎನ್ನುವ ನೀರಿನಲ್ಲಿ ನಮಗೆ ಮಜ್ಜನವನ್ನ ಮಾಡಿಸಿಕೊಂಡು ಹೋದೆ. ಆದರೆ ಇಲ್ಲಿ ಸರೋವರದಲ್ಲಿ ಹೋಗಿ ನಿಂದು ಕೋಳಿ ಅಳೆಯುವುದನ್ನ, ಕೋಳಿ ಕೂಗಕ್ಕೆ ಮುಂಚೆನೆ ಮನೆ ಸೇರ್ಬಿಡೋಣ, ನಾವೆಲ್ಲ ಆಟಗಳಾಡೋಣ. ಯಾಕೆಂದ್ರೆ ಆಮೇಲೆ ಹೋದಾಗ ಯಾರು ಬೈತಾರೆ, ಇಷ್ಟೊತ್ತಲ್ಲಿ ಹೋಗಿದ್ಯಾ ನೀನು ಅಂತ ಬೈತಾರೆ ಅಂತ ಹೇಳಿ ಬೇಗ ಮುಂಚೆನೆ ನಾವು ಬಂದಿದ್ದಪ್ಪ. ನೀನೇನ್ ಮಾಡಿದೆ?
ನಮ್ಮ ವಸ್ತ್ರಗಳನ್ನೆಲ್ಲ ತಗೊಂಡು ದುರಂತ ಮರಗಳನ್ನ ಏರಿ ಕೂತ್ಬಿಟ್ಟಿದೀಯ. ನಮಗೆ ವಸ್ತ್ರ ಬೇಕು. ನಮ್ಮ ಅವಸ್ಥೆ ನಮ್ಮ ತಾಯಿಗೆ ಗೊತ್ತಾದ್ರೆ ನಾಳೆಯಿಂದ ನಾವು ನೀರಾಟ ಆಡೋದಕ್ಕೆ ಬರೋಕ್ಕಾಗೋದಿಲ್ಲ, ಜಲಕ್ರೀಡೆ ಆಡೋದಕ್ಕೆ ಆಗೋದಿಲ್ಲ, ಬೈತಾಳೆ ನಮ್ಮಮ್ಮ. ಇಲ್ಲದಿದ್ರು ಯಾವ ಅವಸ್ಥೆಯಲ್ಲಿ ನಾವು 3 ಜನಗಳ ಮುಂದೆ ನಮ್ಮ ಮನೆಯನ್ನು ಸೇರೋಕ್ಕಾಗತ್ತೆ. ಹಾಗಾಗಿ ನಿನ್ನಲ್ಲಿ ಶರಣಾಗತಿಯನ್ನ ಮಾಡ್ತೀನಿ. ನನ್ನ ಸ್ನೇಹಿತ ಗೆಳತಿಯರು ಕೇಳ್ಕೊಳ್ತಾ ಇದ್ದಾರೆ, ನಾನೂ ನಿನ್ನಲ್ಲಿ ಶರಣಾಗತಿ ಆಗಿದ್ದೇನೆ, ದಯವಿಟ್ಟು ನಮ್ಮ ವಸ್ತ್ರಗಳನ್ನ ಕೊಟ್ಬಿಡಪ್ಪ, ಬೇಗ ಹೋಗಿ ನಾವು ಮನೆ ಸೇರ್ಕೋಬೇಕು ಅಂತ ಹೇಳಿ ಅದೇ ಗೋಪಿಕಾ ಭಾವನೆ ಇಲ್ಲಿ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ವಿರಹ ವೇದನೆ ಆದರೂ ಇಲ್ಲಿ ಮೊದಲು ಅವಳ ಅಂತರಂಗದಲ್ಲಿ ಹೇಗಿದ್ದಾನೆ ಕೃಷ್ಣ ಅನ್ನೋದನ್ನ ಒಂದೊಂದು ದಶಕಗಳಲ್ಲೂ ತೋರಿಸ್ತಾ ಇದ್ದಾರೆ. 4ನೇ ದಶಕದಲ್ಲಿ ದಳ್ಳಿಯ ತಿರುಮಾಲೇಶ್ವರಿ ಭಗವಂತ ಬಂದು ನನ್ನನ್ನ ಸೇರ್ತಾನೆ ಅನ್ನೋದಾದ್ರೆ ಒಂದೊಂದು ದಶಕದಲ್ಲೂ ಭಗವಂತನ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ವೆಂಕಟಾಚಲದಲ್ಲಿ ಸೇರಿಸು, ತಿರುಮಾಲೇಶ್ವರಿ ಭಗವಂತನಲ್ಲಿ ಸುಂದರಭಾವನಲ್ಲಿ ಸೇರಿಸು, ರಂಗನಲ್ಲಿ ಸೇರಿಸು, ಕೃಷ್ಣನಲ್ಲಿ ಸೇರಿಸು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ರೂಪಗಳು ಅವನೇ ಭಗವಂತನೆಲ್ಲ ಹೇಳೋ ರೀತಿಯಲ್ಲಿ ಗೋದೇವಿ ನಮಗೆ ತೋರಿಸ್ಕೊಡ್ತಾ ಇದ್ದಾಳೆ. ನೀನು ಅವನು ಬಂದು ನನ್ನಿಂದ ಸೇರ್ತಾನೆ ಅನ್ನೋದೇ ಆಗಿದ್ರೆ ಕೂಡಲ ಸಂಕೇತವನ್ನ ಕೊಡು ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಆಟವನ್ನು ಆಡ್ತಾ ಇದ್ವಿ ಶಾಲೆಗಳಲ್ಲಿ. ಒಂದು ಗೆರೆಗಳನ್ನ ಹಾಕೊಂಡು ಹೋಗ್ತಾ ಇರೋದು, ಅದು ಸಮ ಸಂಖ್ಯೆಯಲ್ಲಿ ಬರಬೇಕು. ಬಂದ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಸರಿ, ನನಗೆ ಈ ಸರಿ ಟೆಸ್ಟಲ್ಲಿ 50 ಮಾರ್ಕ್ಸ್ ಬರುತ್ತಾ? ನಾನೇನು ಟೆಸ್ಟೇ ಬರೋದಿಲ್ಲ, ಟೆಸ್ಟೇ ಆಗಿಲ್ಲ, ಆದರೂ ಆ ರೇಖೆಗಳನ್ನ ಹಾಕಿ ಸಮ ಸಂಖ್ಯೆ ಬಂದರೆ ನನಗೆ ಬರುತ್ತಪ್ಪ, ನಾನು ಗ್ಯಾರಂಟಿ, ನಾನು ಎಷ್ಟು ಓದಿದ್ದೀನಿ ಇನ್ನೋ ನನ್ನ ಮೇಲೆ ನಮಗೆ ಅಂತ ಆ ಸಮ ಸಂಖ್ಯೆ ಬಂದು ಸೇರ್ತು ನಾನು ಖಂಡಿತ 50 ಬರುತ್ತೆ. ಆ ರೀತಿಯಾದ ಒಂದು ಶುಭ ಸಂಕೇತವನ್ನ ಕೂಡ ದೈವವನ್ನ ಗೋದೇವಿ ಕೇಳ್ತಾ ಇದ್ದಾರೆ. ಆ ಭಗವಂತವನ್ನ ನಾವು ಸೇರ್ತಾನೆ ಅನ್ನೋದು ನಿಜ ಆಗಿದ್ರೆ ಶುಭ ಸಂಕೇತವನ್ನ ಕೊಡು ಹೇಳಿ ಆ ಕೂಡ ದೈವವನ್ನ ಕೇಳ್ತಾರೆ. ಅಂದ್ರೆ ಯಾವ ರೀತಿಯಾಗಿ ಚಳವಳಿಕೆ ಅವಳಲ್ಲಿ ಯಾವುದೋ ಸಿಕ್ಕಿದ್ರೆ ಸಾಕು ನಾವು ಪಡಿಬಹುದು ಅವನ್ನ ಅನ್ನೋ ರೀತಿಯ ಒಂದು ಚಳವಳಿಕೆ ಅವಳಲ್ಲಿ. 5ನೆಯ ಪಾಶುರದಲ್ಲಿ ಮಣ್ಣು ಪೆರಂ ಪುಹಳ್ ಅಂತ, ಅದರಲ್ಲಿ ಕೋಗಿಲೆಯಿಂದ ಭೂತವಾಗಿ, ಅದರ ಕೋಗಿಲೆ ಧ್ವನಿಯನ್ನು ಭೂತವಾಗಿ ಕಳಿಸ್ತಾರೆ ಭಗವಂತನಿಗೆ. ಕೋಗಿಲೆ ಯಾರು? ವಸಂತ ಮಾಸದಲ್ಲಿ ಎಲ್ಲೋ ಇರುತ್ತೆ ಕೋಗಿಲೆ, ನಮ್ಮ ಕಣ್ಣಿಗೆ ಕಾಣೋದ್ರೆ ಎಷ್ಟೋ ದೂರದಲ್ಲಿ ಮಾವಿನ ಮರದ ಮೇಲೆ ಕೂತಿರುತ್ತೆ, ಆದ್ರೆ ಅದರ ಧ್ವನಿ ಗಟ್ಟಿಯಾಗಿ ನಮಗೆ ಕೇಳಿಸ್ತಾ ಇರುತ್ತೆ. ನಿನ್ನ ಧ್ವನಿ ತುಂಬಾ ಗಟ್ಟಿಯಾಗಿದೆ, ಅದು ಭಗವಂತನನ್ನ ತಲುಪತ್ತೆ. ಹಾಗಾಗಿ ಇಲ್ಲಿ ಒಬ್ಬಳು ಪ್ರೇಯಸಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಕೃಷ್ಣಾಗೋಗಿದ್ದಾಳೆ, ಅವಳ ಕೈ ಬಳೆಗಳೆಲ್ಲ ಸಡಿಲಾಗೋಗಿದೆ ಅಂತ ಅವನಿಗೆ ಕೂಗಿ ಕೂಗಿ ಹೇಳುವಂತೆ. ಏನಕ್ಕೆ ಕೂಗಿ ಕೂಗಿ ಹೇಳುತ್ತಂದ್ರೆ ಹೋಗಿಲ್ಲ ಒಂದೇ ಸರಿ ಕೂಗು ಒಂದು ನಿಲ್ಲಿಸ್ಬಿಡಲ್ಲ. ಸಮಯದಲ್ಲಿ ಕೂಗುವುದ ಕಲಿತಾನೇ ಇರುತ್ತೆ, ಗಂಟೆ ಗಟ್ಟಲೆ ಕಲಿತಾ ಇರುತ್ತೆ. ಆ ರೀತಿಯಾಗಿ ಪುನಃ 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 ಅವನನ್ನ ಕರಿ, ನೀನು ಕಲಿಯೋದು ಮಾತ್ರ ಅಲ್ಲ, ನಾನಿಲ್ಲಿ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ, ಕೃಷಿವಾಗೋಗ್ತಾ ಇದ್ದೀನಿ. ಈ ದಶಕದಲ್ಲಿ ಅವಳ ದೇಹ ಕೃಷಿವಾಗೋಗಿದೆ, ಪ್ರಾರಂಭವಾಗೋಗಿದೆ. ಅಂದ್ರೆ ಅಷ್ಟೊಂದು ವಿರಹ ವೇದನೆಯಲ್ಲಿ ಅವಳು ಬಳಲ್ತಾ ಇದ್ದಾಳೆ. ಭಗವಂತ ಭಗವಂತ ಬೇಕು, ಸದಾ ಕಾಲ ಅವನದೇ ಜಪ. ಈ ರೀತಿಯ ವಿರಹ ವೇದನೆ, ಈ ರೀತಿಯ ವೇದನೆ ನಮಗೆ ಬೇಕು. ಒಂದು ದಿನ ನಾನು ಇವತ್ತು ಬಿಟ್ಬಿಟ್ಟಲ್ಲ, ಈ ಸಮಯದಲ್ಲಿ ಒಂದು ನಾಮಸ್ಮರಣೆ ಮಾಡಿಲ್ವಲ್ಲ, ನೀವು ಮಾಡಬೇಕಿದ್ದಲ್ಲ, ಆಗಿಲ್ಲಲ್ಲ. ಆ ರೀತಿಯಾದ ಒಂದು ಆತಂಕ ನಮಗೆ ಬೆಳಿಬೇಕು ಅನ್ನೋದನ್ನ ಹೋದೆ ಅವಳಿಗೆ ವಿರಹ ವೇದನೆ ಮೂಲಕ ತೋರಿಸ್ತಾ ಇದ್ದಾಳೆ. ಹೋಗಿನ ಹೇಳ್ತಾಳೆ, ನನ್ನ ಚಂದುಟಿಯ ದಿವ್ಯ ಸುಂದರನು ಬೇಗ ಬಂದು ನನ್ನನ್ನು ವಹಿಸುವಂತೆ ಕೂಗಿ ಕೂಗಿ ಬೇಡು ಅಂತ ಹೋಗಿನ ಹೇಳ್ತಾ ಇದ್ದಾಳೆ. ಕಾಮದೇವನಲ್ಲಿ ಕೇಳಾಯಿತು, ಕೂಡಲನ್ನ ಪ್ರಾರ್ಥಿಸಾಯಿತು, ಕೋಗಿಲೆಗೂ ಹೇಳಾಯಿತು. ಸದಾ ಕಾಲ 24 ಗಂಟೆ 24/7 ಅಂತ ನಾವು ಏನು ಹೇಳ್ತೀವಿ, ಆ ರೀತಿ ಭಗವಂತನದೇ ಚಿಂತನೆಯಲ್ಲಿ ಇದ್ದಿದ್ದರಿಂದ ಅವಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಎಲ್ಲೋ ಸ್ವಲ್ಪ ಮಕ್ಕಳು, ಅದರಲ್ಲಿ ಅವಳಿಗೆ ಬಂದ ಕನಸು ನಾವೆಲ್ಲ ತುಂಬ ಇಷ್ಟವಾಗಿ ಕೇಳುವಂಥದ್ದು ಆರಣಮಾಯಿ, 6ನೇ ದಶಕ. ಆ ಆರಣಮಾಯಿಯನ್ನು ನನಗೆ ಕೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಇವತ್ತಿನ ದಿನ ಬೇರೆ ಎಲ್ಲ ದಶಕಗಳನ್ನ ಆದಷ್ಟು ಬೇಗ ಹೇಳಬೇಕು ಅನ್ನೋಕ್ಕೋಸ್ಕರ ಪಾಶುರಗಳನ್ನೇ ಹೇಳಿದ್ದೀನಿ. ಆದರೆ ಇದಕ್ಕೆ ಅಟ್ಲೀಸ್ಟ್ ಒಂದು 4-5 ಪಾಶುರಗಳನ್ನಾದರೂ ನಾವು ಅದನ್ನು ಪಾರಾಯಣ ಮಾಡೋಣ. ಯಾಕೆಂದ್ರೆ ಇವತ್ತು ಅವಳ ಆವಿರ್ಭವಿಸಿದ ದಿನದಲ್ಲಿ ಅವಳ ಮದುವೆಯ ವೃತ್ತಾಂತವನ್ನು ಕೇಳೋದು ತುಂಬ ಚೆನ್ನಾಗಿರುತ್ತೆ.
ಅದರಲ್ಲಿ ಅವಳ ಆರಂಭನೆ ಹೇಗೆ, ಯಾರನ್ನ ಅವಳು ವರಿಸಬೇಕು ಇಷ್ಟಪಟ್ಟಲ್ಲ. ರಂಗ ಬರ್ತಾ ಇದ್ದಾನೆ, ಸಾವಿರಾರು ಆನೆಗಳ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಅವನು ಸಲಗದಂತೆ ಕಾಣ್ತಾ ಇದ್ದಾನೆ. ಅಂದ್ರೆ ನನ್ನ ಪತಿ ಇಷ್ಟು ಚೆನ್ನಾಗಿದ್ದಾನೆ, ಆನೆಗಳಲ್ಲೇ ಸಲಗವಾಗಿ ನಿಂತಿದ್ದಾನೆ ಅಂತ ಹೇಳಿ ಪಾರಣವಾಯಿರ ಶೂಳವರ செய்து ನಾರಣ ನಂಬಿ நடக்கின்னா நின்னதில் பூரண பொற்குடம் வைத்து புறமெங்கும் தோரணம் நாட்டாக்கನ ಕಂಡೆನು ಕೋಡಿನಾನು. ಆನೆಗಳ ಮಧ್ಯದಲ್ಲಿ, ಸಾವಿರಾರು ಆನೆಗಳ ಮಧ್ಯದಲ್ಲಿ ಬರ್ತಾ ಇದ್ದಾನೆ ರಂಗ. ಇನ್ನೊಂದು ಪ್ರಶ್ನೆ ಮೂಡುತ್ತೆ, ಸಾವಿರಾರು ಆನೆ ಹೇಗೆ ಬಂತು ರಂಗಂಗೆ ಅಂತ. ಕೃಷ್ಣನ ಅಪ್ಪ ವಸುದೇವ ರಾಜ, ಹಾಗಾದ್ರಿಂದ ಅವನಲ್ಲಿ ಬರೀ ಹಸುಗಳು ಮಾತ್ರ ಅಲ್ಲ, ಆನೆಗಳೂ ಇದ್ದು ಅಂತ ತೋರಿಸುವಂತಹ ಒಂದು ಸನ್ನಿವೇಶ. ಮೆರವಣಿಗೆಗೆ ಈ ಸೇಟುಗಳೆಲ್ಲ ಬಂತಲ್ಲ, ಹಾಗೆ ಕುದುರೆಯಲ್ಲೋ ಯಾವುದರಲ್ಲೋ ಅವನು ಬಂದಿಲ್ಲ, ಸಾವಿರಾರು ಆನೆಗಳೊಂದಿಗೆ ಅವನು ಬಂದಿದ್ದಾನೆ ಮೆರವಣಿಗೆಯಲ್ಲಿ. ಅಂತಹ ರಂಗನನ್ನ ಇವನು ನೋಡ್ತಾ ಇದ್ದಾನೆ, ಕನಸು ಕಾಣ್ತಾ ಇದ್ದಾನೆ, ಅವನೇ ಅವನ ಪತಿ ಅಂತ ಹೇಳಿ ಕಾಣ್ತಾ ಇದ್ದಾನೆ. ನಾಳೆ ಮದುವೆ ಮನಮನ್ನೆ ನಾಳಿಟ್ಟು ಆಳೈಕವು ಪರಿಶುಳೆಗೆ ಬಂದಕ್ಕಿ ಕೋಳರಿ ಮಾದವನ್ನು ಗೋವಿಂದನೆಂಬನು ಹಾಡೆ ಕೂದಾತನ ಕಂಡೆನು ಕವಿನ. இந்திரனுள்ளிட்ட தேவர்களானெல்லாம் வந்திருந்தென்னை மகள் பேசி மந்திரத்து மந்திர கோழியுடுத்தி மணவாளி ಅಂದಲಿ ಸುಟ್ಟ ಕನಾ ಕಂಡೆನು ತೋಳಿನ. ಮೆರವಣಿಗೆ ಬಂದಿರಲ್ಲ, ಆನೆಗೆ ಮಾತ್ರ ರಂಗ ಬರಲಿಲ್ಲ. ಗಂಡಿನ ಕಡೆಯವರು ಬರ್ಬೇಕಾನೆ, ಗಂಡು ಬಂದಾಗ ಗಂಡಿನ ಕಡೆಯವರು ಬರಬೇಕು. ಇಲ್ಲಿ ಯಾರು ಗಂಡಿನ ಕಡೆಯವರು? ಇಂದ್ರಾದಿ ದೇವತೆಗಳೆಲ್ಲರೂ ಗಂಡಿನ ಕಡೆಯವರು. ಎಲ್ಲಾ ದೇವತೆಗಳು ಅಲ್ಲಿ ಬಂದಿದ್ದಾರೆ. ಇವಳೇ ಮದುವೆ ಹುಡುಗಿ ನೋಡಿ ಎಷ್ಟು ಅಂದವಾಗಿದ್ದಾರೆ ಅಂತ ಹೇಳಿ ಒಬ್ಬರಿಗೊಬ್ರು ಅವರ ಪರಿಚಯವನ್ನ ಮಾಡ್ಕೋತಾ ಇದ್ದಾರೆ. ಅಲ್ಲಿ ದುರ್ಗೆ ಅವಳ ನಾದಿನಿ. ಇವಾಗ ನಾದಿನಿ ಅಂತಂದ್ರೆ ಬರ್ತಿದ್ದಾರಪ್ಪ, ಕಾಲೂರ ತಪ್ಪಿಸ್ತಾಳೇನೋ, ಹಿಂಗಾಗುತ್ತೋ ಏನೋ. ಆ ಪದವನ್ನೇ, ನಾದಿನಿ ಅಂತ ಪದವನ್ನೇ ಈಗ ತಾನೇ ನಾವು ಅವ್ರು ಹೇಳಿದ ಪದದಲ್ಲಿ ಕೇಳಿದ್ವಿ. ನನಾಂದ ಅಂತ ಹೇಳ್ತಾರೆ, ನ ಆನಂದ ಅಲ್ಲ, ನನಾಂದ. ಸದಾಕಾಲ ಆನಂದವನ್ನು ಕೊಡುವವಳೇ ನಾದಿನಿ ಕೂಡ. ಆದರೆ ಹಿಂದಿನ ಕಾಲದಲ್ಲಿ ಚಿಕ್ಕವಳಾಗಿರ್ತಿದ್ದ ಹುಡುಗಿ ಅವಳನ್ನ ಬುದ್ಧಿ ಬುದ್ಧಿ ಹೇಳಬೇಕು ಅನ್ನೋಕ್ಕೋಸ್ಕರ ನಾದಿನಿ ಬಿಟ್ಕೊಡ್ತಾ ಇದ್ಲು. ಅತ್ತೆ ನಿಂತಿರ್ಲಿಲ್ಲ, ಅತ್ತೆ ಅಡುಗೆ ಮನೆ ಇರ್ತಾ ಇದ್ರು. ಆಮೇಲೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿ ಬುದ್ಧಿನೂ ಜಾಸ್ತಿ ಆಗಿದ್ರಿಂದ ನಮಗೆ ಹೆಂಗೆ ಅವರು ಬುದ್ಧಿವಾದ ಹೇಳ್ತಾರೆ ಅಂತ ಆಗಿ ನಾದಿನಿ ಅಂದ್ರೆ ಸ್ವಲ್ಪ ಆ ರೀತಿಯ ಒಂದು ಅರ್ಥ ಬರಕ್ಕೆ ಆರಂಭ ಆಯಿತು. ಆದರೆ ಇಲ್ಲಿ ಗೋದೆ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ದಾಳೆ. ಗೋದೆ ನಾದಿನಿ ಬಂದು ನನಗೆ ಮಂತ್ರ ವಸ್ತ್ರವನ್ನ ಕೊಟ್ಟು ಹಾರವನ್ನ ಪುಷ್ಪ ಮಾಲಿಕೆಯನ್ನ ಮುಡಿಸಿದ್ದಾಳೆ ಅಂತ ಹೇಳಿ, ಅದೇ ರೀತಿಯಾಗಿ ಕಂಕಣ ಶಾಸ್ತ್ರ ಎಲ್ಲವನ್ನ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ದಾಳೆ. ಮದ್ದಳನ್ನು ಕೊಟ್ಟ ಅರಿಶಂಕರು ನಿನ್ನೂದ ಮುದ್ದುಳೈತಾಮ ಇರೈತಾಂತ ಬಂದಕ್ಕೀಳ್ ಮೈಥುನನ್ ನಂಬಿ ಮಧುಸೂದನ್ ವಂದೆನ್ನೈ ಕೈತನಂ ಬಂದ ಕನ್ನಡ ಜೋಡಿನ. ಮದ್ದಳೆಗಳು ಜೋರಾಗಿ ಬಾರಿಸ್ತಾ ಇದ್ದ ಶಬ್ದದೊಂದಿಗೆ. ವರಿ ಶಂಕಂ, ಶಂಕ ಯಾರೋ ಒಂದು ಬಾರಿ ಕುರಿತು ಸುಳ್ಳಾಗಿಲ್ಲ, ವರಿಸಿಯಾಗಿ ಬರ್ತಾನೇ ಇದೆ. ಸಾಲಾಗಿ ಶಂಕದ ಶಬ್ದ ಕೇಳ್ತಾನಿದೆ. ಅಂದ್ರೆ ಆ ರೀತಿಯಾದ ಅಮೋಘವಾದ ಶಬ್ದದೊಂದಿಗೆ ರಂಗ ಬಂದು ಮುತ್ತಿನಿಂದ ಅಲಂಕೃತ ಮಾಡಿದಂತಹ ಚಪ್ಪರದಲ್ಲಿ ಅವನು ನಿಂತಿದ್ದಾನೆ. ಅವನ ಕೈಯಲ್ಲಿ ನನ್ನ ಕೈಯನ್ನು ಇಟ್ಟಿದ್ದಾರೆ. ಆ ರೀತಿಯಾದ ಕನಸನ್ನ ಇಲ್ಲಿ ಗೋದೆ ಕಾಣ್ತಾ ಇದ್ದಾಳೆ. ಹಾಗೇನೆ ಸಪ್ತಪದಿ, ಅಮ್ಮಿಕೃತ ಶಾಸ್ತ್ರ, ಲಾಜಹೋಮ, ಮದುವೆಯ ಎಲ್ಲ ವೈಭವವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ವಾರಣಮಾಯಿರವರಿಗೆ ಗೋದೆ ಹೇಳಿದ್ದಾಳೆ. ನಾನು 4-5 ಭಾಷಣಗಳನ್ನು ಮಾತ್ರ ಹೇಳಿದ್ದೇನೆ. ಯಾಕೆ ಅಂದರೆ ಒಂದು ಅಭಿರುಚಿಯನ್ನು ಹೆಚ್ಚೋದಿಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಇವತ್ತು ನಾವು ಕೇಳಿದ್ರಲ್ಲ ಅದನ್ನು. ಆದರೆ ವಾರಣಮಾಯಿರ ಪೂರ್ತಿ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳೋಣ ಅನ್ನೋದು ಆಸೆ ಬರಬೇಕು. ಆ ರೀತಿಯಾಗಿ ನಂತರದಲ್ಲಿ ಕುಂಕುಮ ಕೊಡಿ ಶಾಂತ ಮಟ್ಟಿದ್ದು ಮಂಗಲ ವೀರಿ ವರಂ ಶೈಲು ಮನರೇ ಉಡನ್ ಚಂದಂಗ್ ಆನೆಯೇ ಮಂಜನ ಮಾಟ ಕನಾಕಂಡೆ ಕೊಡಿನ. ಅಂದ್ರೆ ಕುಂಕುಮವನ್ನ ಸವರಿದ್ದಾರೆ, ಚಂದನವನ್ನ ಲೆಕ್ಕಿಸಿದ್ದಾರೆ. ಇಬ್ಬರಿಗೂ ರಂಗಮ್ಮ ಮದುವೆ ಆಯ್ತಲ್ಲ, ರಂಗಮನ್ನಾರಿಗೂ ಗೋದೆಗೂ ಇಬ್ಬರಿಗೂ ಚಂದನವನ್ನ ಲೇಪಿಸಿ ಆನೆ ಮೇಲೆ ಮೆರವಣಿಗೆಯನ್ನ ಮಾಡಿ ಕರೆಕೊಂಡು ಬಂದು ವಸಂತ ಮಂಚನ
ಈಗಿನ ಕಾಲದಲ್ಲಿ ಹೋಗ್ಬಿಡಿ ಆಟ ಹೋಗ್ಬಿಡಿ ನೀವು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಆ ಪದ್ಧತಿ ಇದೆ. ಅದನ್ನ ನನಗೆ ಮಾಡಿಸಿದಂತಹ ಕನಸನ್ನ ನಾನು ಕಂಡೆ ಅಂತ ಹೋದೆ. ನಮಗೋಸ್ಕರ ಅವಳ ಮದುವೆ ವೈಭವವನ್ನ ಮಾಡಿ ತೋರಿಸಿದ್ದಾಳೆ. ಇವತ್ತಿನ ವಿಶೇಷವಾಗಿ ಗೋದಾ ಕಲ್ಯಾಣವನ್ನ ನಾವು ಕೇಳ್ತಾ ಇದ್ದೀವಿ. ಮದುವೆ ಆಗಿದೆ ಗೋದೆಗೆ, ಸಂಭ್ರಮದಿಂದ ಇದ್ದಾಳೆ ರಂಗನೊಂದಿಗೆ. ನಂತರ ಯಾವ ಭಾವನೆಗಳು ಮನಸ್ಸಲ್ಲಿ ಬಂದಿದೆ ಅಂದ್ರೆ, ಅವನ ದೇಹಕಾಂತಿಯನ್ನ ನೋಡುತ್ತಾಳೆ. ನಂತರ ಅವನ ಅದರದ ಮಧುರವನ್ನ ಸವಿಬೇಕು, ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥ ಆಸೆ ಹೋದೆ. ಯಾರು ಕೇಳಕ್ಕಾಗತ್ತೆ? ಮದುವೆ ಆಯಿತು ಅಂತ ತಕ್ಷಣ ರಂಗನ ಹೋಗ್ಬಿಡಕ್ಕಾಗತ್ತ? ಈಗಿನ ಕಾಲ ಅಲ್ಲ ಅಲ್ವಾ? ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾಳೆ, ಮೊದಲು ತಿಳ್ಕೋಬೇಕಲ್ಲ. ಆತುರ ಇದೆ ಅವಳಿಗೆ. ಅವನ ಅದರದ ಮಧುರತೆ ಹೇಗಿದೆ? ಅದರಂ ಅದುರಂ ಅಂತ ಎಲ್ಲರೂ ಹಾಡ್ತಾರಲ್ಲ, ನಾನು ಕೇಳಿದ್ದೇನೆ, ನಮ್ಮ ತಂದೆ ಕೂಡ ಹೇಳಿದ್ರು. ಆ ಆಗಿರುವಂತಹ ಅದರದ ಮಧುರತೆಯನ್ನ ಯಾರಿಗೂ ಕೇಳಲು ಅಂತ ಯೋಚಿಸ್ತಾ ಇದ್ದಾಗ ತಕ್ಷಣ ಅವಳ ನೆನಪಿಗೆ ಬರೋದು ಭಗವಂತನ ಎಡಗೈಯಲ್ಲಿರುವಂತಹ ಪಾಂಚಜನ್ಯ. ಅದೆಲ್ಲ ಕೇಳ್ತಾಳೆ, ಕರ್ಪೂರಂ ನಾರು ಕಮಲಪೂರಮೋ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ. ಆ ಭಗವಂತನ ಹವಳದಂತ ಸೊಬಗಾಗಿ ಇರುವಂತಹ ತುಟಿಗಳೆಲ್ಲ ಅದರಗಳಿಂದ ಯಾವ ರೀತಿಯ ವಾಸನೆ ಬರುತ್ತೆ ಅದು ನಿನಗೆ ಚೆನ್ನಾಗಿ ಗೊತ್ತು. ಭಗವಂತ ನಿನ್ನನ್ನ ಸ್ಮರಿಸಿದ ತಕ್ಷಣವೇ ನೀನು ಅವನ ಅದರದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀಯ. ನೀನು ಉಣ್ಣುವುದು ಭಗವಂತನ ಅದರಾಮೃತ, ನಿದ್ರಿಸುವುದು ಅವನ ಎಡಗೈಯಿಂದ. ಈ ರೀತಿಯಾದ ಭಾಗ್ಯ ಯಾರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲ ಹೆಂಗಳೆಯರಿಗೂ ಒಂದು ಅಸೂಯೆ ನಿನ್ನನ್ನ ನೋಡಿದ್ರೆ. ನೀನು ಸದಾಕಾಲ ಭಗವಂತನ ಮಧುರವನ್ನೇ ಅನುಭವಿಸ್ತೀಯ ಅಂತ. ಅದೇ ರೀತಿ ನನಗೂ ನಿನ್ನ ಮೇಲೆ ಒಂದು ಅಸೂಯೆ ಇದೆ. ಆ ಅಸೂಯೆ ಇದ್ರೂ ಬೇರೆ ದಾರಿಲ್ಲ, ನಿನ್ನನ್ನ ಕೇಳ್ತಾ ಇದ್ದೀನಿ. ಅವನ ಅದರದ ಮಧುರತೆ ಹೇಗಿದೆ ಅಂತ ನನಗೆ ಸ್ವಲ್ಪ ತಿಳಿಸ್ಕೊಡ್ತೀಯಾ ಅಂತ ಹೇಳಿ ಆ 7ನೇ ದಶಕದಲ್ಲಿ ಕೇಳ್ತಾ ಇದ್ದಾರೆ. 8ನೇ ದಶಕ ಹಿಂದಿನ ವೇಲಾಪುರಲ್ಲಿ ಅವಳು ಯೋಚನೆ ಮಾಡ್ತಾ ಆಕಾಶವನ್ನು ನೋಡಿದಾಗ ಅಲ್ಲಿ ಮೋಡಗಳೆಲ್ಲ ಮೆಟ್ಟಿಲು ಮಾಡೋದಕ್ಕೆ ಕಾಣುತ್ತೆ. ಈ ಮೆಟ್ಟಿಲುಗಳನ್ನ ನಾನು ಹತ್ಕೊಂಡು ಹೋದ್ರೆ ಭಗವಂತನೆಲ್ಲ ತಲುಪುವುದು ಅನ್ನೋ ಭಾವನೆ ಒಳಗೆ ಬರುತ್ತೆ. ಅಷ್ಟೇ ಅಲ್ಲ, ಆ ಮೋಡಗಳ ಬಣ್ಣ ತನ್ನ ಪತಿಯಾದ ನೀಲ ಮೇಘ ಶ್ಯಾಮನ ನೆನಪನ್ನ ಕೊಟ್ಟು ಇನ್ನೂ ಮತ್ತೆ ಅವಳ ವೇದನೆ ಜಾಸ್ತಿ ಆಗುತ್ತೆ, ವಿರಹ ವೇದನೆ ಜಾಸ್ತಿ ಆಗುತ್ತೆ. ಏಕೆಂದರೆ ನಮಗೆ ಯಾರಾದ್ರೂ ಬೇಕು ಅಂತಿದ್ದಾಗ, ಏನಾದ್ರು ಬೇಕು ಅಂತಿದ್ದಾಗ ಅದರ ಗುರುತು ಯಾವುದಾದ್ರೂ ಒಂದು ಸ್ವಲ್ಪ ಸಿಕ್ಕಿದ್ರು ಅಯ್ಯೋ ಇದು ಬೇಕಿತ್ತಲ್ವಾ. ಹೇಗೆ ಹೇಳ್ಬೋದು ಅದನ್ನ ಅಂದ್ರೆ, ನಮಗೆ ತಿರುಪತಿಗೆ ಹೋಗಬೇಕು ಅನ್ನೋ ಆಸೆ ತುಂಬಾ ಆಗುತ್ತೆ. ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬರಬೇಕು, ತಿರುಪತಿಗೆ ಹೋಗ್ಬೇಕು ಅಂತ ತುಂಬಾ ಆಸೆನಲ್ಲೇ ಇರ್ತೀವಿ. ಈ ಸಾಂಸಾರಿಕವಾದದಲ್ಲಿ, ಲೌಕಿಕವಾದ ಈ ಪ್ರಪಂಚದಲ್ಲಿ ಕೆಲವೊಂದು ಸಹಿತ ಅನ್ಕೊಂಡಾಗ ಆಗೋದಿಲ್ಲ. ಆಗ್ತಾ ಇರಲ್ಲ ಅಂತಿದ್ದಾಗ ಥಟ್ಟನೆ ಎಲ್ಲಿಂದ ಅವನ ತುಳಸಿಯ ವಾಸನೆ ಬರುತ್ತೆ. ಇಲ್ಲಾಂದ್ರೆ ಯಾರೋ ಬಂದ್ಬಿಟ್ಟು ನೋಡಿ ನಾನು ತಿರುಪತಿಗೆ ಹೋಗಿದ್ದೆ ಅಂತ ಪ್ರಸಾದವನ್ನು ಕೊಡ್ತಾರೆ, ತಕ್ಷಣ ನಮಗೆ ಅವ್ರು ಆಗದೇ ನಿಂತ್ಕೊಂಡು ನೋಡಿ ಯಾರು ನಾನು ಬರ್ತಾನೆ ಅವನನ್ನು ಜ್ಞಾಪಿಸ್ಕೊಂಡೆ ಒಂದೇ ಬಿಟ್ಟ ಅವನು. ಅವನ ಪ್ರಸಾದದಲ್ಲಿ ನಾವು ಅವನನ್ನ ಕಾಣ್ತೀವಿ. ನಾವು ಲೌಕಿಕ ಜೀವನದಲ್ಲಿಯೋ ನಮಗೆ ಈ ರೀತಿಯ ಆಸೆಗಳಾಗಬೇಕಾದ್ರೆ ಸದಾ ಕಾಲ ಅವನನ್ನೇ ಧ್ಯಾನಿಸುತ್ತಿದ್ದ, ಅವನದಲ್ಲೇ ಅವನ ಧ್ಯಾನದಲ್ಲೇ ಮಗ್ನವಾಗಿದ್ದ ಗೋದೆಗೆ ಯಾವಾಗ ನೋಡಿದ್ರು ಅವನು ಮೋಡಗಳ ಬಣ್ಣ ನೋಡಿ ಕೃಷ್ಣ ಹೌದಲ್ವಾ, ನನಗೆ ಇಷ್ಟೊಂದು ಬಣ್ಣ ಇದ್ದೇನೆ ಅಲ್ವಾ. ಹೀಗಾಗಿ ತಕ್ಷಣ ಹೋಗಿ ಆ ಮೋಡಗಳಿಗೆ ಹೇಳ್ತಾರೆ, ನೀವು ಸದಾ ಕಾಲ ಎಲ್ಲೆಡೆ ಚಲಿಸ್ತಾ ಇರ್ತೀರಾ, ನನ್ನ ಭಗವಂತನು ಎಲ್ಲಾ ಕಡೆ ಚಲನದಲ್ಲೇ ಇರುತ್ತಾನೆ. ಹಾಗಾಗಿ ನೀವಿಬ್ಬರು ಭೇಟಿ ಆಗ್ತಿರ್ತೀರ, ನಾನು ಭೇಟಿ ಆಗ್ತಾ ಇರ್ತೀರಾ, ನನಗಿಲ್ಲ ಅವಳು ಸಿಗ್ತಾನೇ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಅವಳು ಹೇಳಿ, ಇಲ್ಲಿ ಒಬ್ಬಳು ಪ್ರೇಯಸಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಯಾವ ರೀತಿ ಕಾಯ್ತಾ ಇದ್ದಾಳೆ ಅಂದ್ರೆ, ಅವಳ ದೇಹ ಕೃಷಿವಾಗೋಗಿದೆ, ಅವಳ ವಿರಹವೇದನೆ. ಇದೇ ರೀತಿ ದೇಹ ಕೃಷಿವಾದರೆ ಯಾವಾಗ ಇರೋದ ಚೇತಾತ್ಮ ದೇಹವನ್ನು ಬಿಟ್ಟುಬಿಡುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಅವನಿಗೆ ಬರಲಿಕ್ಕೆ ಹೇಳು. ಅಕಸ್ಮಾತ್ ಅವನು ಬರಲಿಲ್ಲ, ಈ ಕೃಷವಾಗಿರುವ ದೇಹದಲ್ಲಿ ಈ ಚೈತನ್ಯ ಇರಲಾರದೆ ಬಿಟ್ಟೊಟ್ಟೋದ್ರೆ ಅವನಿಗೆ ಕೆಟ್ಟೆಷ್ಟು, ನನಗಲ್ಲ. ಹೇಗೆ ಕೆಟ್ಟೆಷ್ಟು ಅಂತ ಅಂದ್ರೆ,
ಸದಾಕಾಲ ಎಲ್ಲರನ್ನು ರಕ್ಷಿಸುವವನು, ಅವನು ರಕ್ಷಕ ಅನ್ನೋ ಹೆಸರನ್ನ ದೊಡ್ಡ ಬಿರುದನ್ನ ಪಡ್ಕೊಂಡಿದ್ದಾನೆ ಭಗವಂತ. ಅನಾಥ ರಕ್ಷಕ, ಆಪತ್ ಬಾಂಧವ ಎಲ್ಲರೂ ಹೇಳ್ತಾ ಇದ್ದಾರಲ್ವಾ, ಅವನೇ ರಕ್ಷಕ ಅಲ್ವಾ. ಇಡೀ ಲೋಕವೇ ಅವನನ್ನ ರಕ್ಷಕ ಅಂತ ತಿಳ್ಕೊಂಡಿದೆ. ರಾಮಾಯಣದಲ್ಲಿ ಒಂದು ಸಾಲು ಬರುತ್ತೆ, ರಾಮನಿಗೆ ಹೇಳ್ತಾರೆ, ಅವನ ಗುಣಗಳನ್ನ ಹೇಳಬೇಕಾದ್ರೆ ನಾರದರಿಗೆ ಹೇಳ್ತಾರೆ, ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ, ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ಸ್ವಜನರನ್ನ ಕಾಪಾಡೋದು. ರಕ್ಷಿತ ಜೀವಲೋಕಸ್ಯ, ಲೋಕದಲ್ಲಿರುವ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುವವನವನು. ನಾರದರೇ ಹೇಳ್ತಿದ್ದಾರಲ್ವ. ಮತ್ತೆ ಧರ್ಮವನ್ನು ರಕ್ಷಿಸುವವನು, ಸ್ವಜನಸ್ಯ ಚ ರಕ್ಷಿತ. ಹಾಗಿದ್ರೆ ಸ್ವಜನರಲ್ಲ ಯಾರು? ನಾರದರು ಹೇಳಿರೋ ಮಾತು ಸ್ವಜನಸ್ಯ ರಕ್ಷಿತ. ಸ್ವಜನರು ಯಾರು ಭಗವಂತನಿಗೆ? ಈ ಹೇಳಿದ್ದು ರಾಮನಿಗಾಗಿರೋದ್ರಿಂದ ಅಯೋಧ್ಯವಾಸಿಗಳು ಸ್ವಜನರ, ಅಥವಾ ರಘುವಂಶದಲ್ಲಿ ಹುಟ್ಟಿರೋರು ಮಾತ್ರ ಸ್ವಜನರ? ಯಾರು ಸ್ವಜನರು ಅನ್ನೋ ಪ್ರಶ್ನೆ ಸ್ವಜನಸ್ಯ ರಕ್ಷಿತ ಅನ್ನೋದ್ರಲ್ಲಿ ಬರುತ್ತೆ. ರಾಮನಿಗೆ ಅಯೋಧ್ಯೆಯ ವಾಸಿಗಳಾಗಲಿ ಅವರ ವಂಶದಲ್ಲಿ ಹುಟ್ಟಿರೋರಾಗಲಿ ಮಾತ್ರ ಸ್ವಜನರಲ್ಲ, ಯಾರ್ಯಾರು ಅವರಿಗೆ ಶರಣಾಗತಿಯನ್ನ ಮಾಡಿದ್ದಾರೋ. ವಿಭೀಷಣಿಗೆ ಹೇಳ್ತಾನೆ, ನನ್ನನ್ನು ಶರಣಾಗತಿ ಮಾಡಿದವರನ್ನ ಕಾಪಾಡೋದೇ ನನ್ನ ವ್ರತ ಅಂತ ಹೇಳ್ತಾರೋ. ಯಾಕಂದ್ರೆ ರಾಮನಿಗೆ ವ್ರತವೇ ಮುಖ್ಯವಾದದ್ದು. ಹಾಗಿರ್ಬೇಕಾದ್ರೆ ಯಾರು ಪ್ರಪನ್ನರೋ ಎಲ್ಲರೂ ಅವರಿಗೆ ಸ್ವಜನರು. ಹಾಗಾದ್ರೆ ಸ್ವಜನರು ಅಲ್ಲೇರು ಯಾರು? ತನ್ನ ಭಕ್ತರನ್ನ ಪೀಡಿಸುವವರು, ಅವರಿಗೆ ಕಷ್ಟವನ್ನ ಕೊಡುವವರು ಮಾತ್ರ ಅವನಿಗೆ ಸ್ವಜನರಲ್ಲ. ರಾಕ್ಷಸರು ಅನ್ನೋದನ್ನ ತಗೋಬಹುದು. ಹಾಗಾಗಿ ಋಷಿ ಮುನಿಗಳಿಗೆಲ್ಲ ತೊಂದರೆ ಕೊಟ್ಟವನ್ನೆಲ್ಲ ಅವನು ನಾಶ ಮಾಡ್ಕೊಂಡು ಬಂದ. ಹಾಗೆ ಎಲ್ಲರನ್ನೂ ಕಾಪಾಡುವವನು ದೊಡ್ಡ ಬಿರುದನ್ನ ತಗೊಂಡಿದ್ದಾನೆ ನನ್ನ ಭಗವಂತ. ಆದ್ರೆ ಈ ದೇಹದಲ್ಲಿರೋ ಈ ಚೈತನ್ಯ ಹೊರಟೋದ್ರೆ ಅವನಿಗೆ ಆ ಹೆಸರು ಕೆಟ್ಟದಾಗೋಗುತ್ತೆ, ಆ ಹೆಸರು ನಿಲ್ಲೋದಿಲ್ಲ. ಒಂದು ವಿರಹ ತಾಪದಲ್ಲಿ ಇದ್ದಂತಹ ಒಂದು ಹೆಣ್ಣನ್ನ ವಿರಹ ವೇದನೆಯಲ್ಲೇ ಕೊಂದುಬಿಟ್ಟ, ಅವನನ್ನು ಹೋಗಲಿಲ್ಲ ಅಂತ ಜನ ತಿಳ್ಕೊಳ್ತಾರೆ. ನಂತರ ದಿನಗಳಲ್ಲಿ ಅವನು ನಮ್ಮ ರಕ್ಷಕ ಅನ್ನೋದನ್ನ ಭಾವಿಸಲ್ಲ. ಅವಳಿಗೆ ಅಷ್ಟೊಂದು ವಿರಹ ವೇದನೆಯಿದ್ದು ಕುಶಲಾಗೋಗಿದ್ದು ಬೋಧೆ, ಅವಳನ್ನೇ ಅವನು ಕಾಪಾಡಲಿಲ್ಲ ಆದ್ಮೇಲೆ ನಮ್ಮನ್ನು ಕಾಪಾಡಕ್ಕಾಗಲ್ಲ, ಭಗವಂತ ನಮ್ಮ ರಕ್ಷಕ ಅಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ ಜನಗಳು. ಹಾಗಾಗಿ ತಕ್ಷಣ ಬಂದು ನನ್ನನ್ನ ಕಾಪಾಡೋದಕ್ಕೆ ಹೇಳು ಅಂತ ಹೇಳಿ ಮೋಡಕ್ಕೆ ಹೇಳ್ತಾರೆ. 9ನೇ ದಶಕ ಸುಂದರ ಚಂಪೋಣಿನಲ್ಲಿ ಈ ಮೋಡಗಳನ್ನ ಅವಳು ಪ್ರಾರ್ಥಿಸ್ತಾಳೆ, ದೂತವಾಗಿ ಕಳಿಸ್ತಾಳೆ. ಮೋಡಗಳನ್ನ ಮೇಘದೂತ ಕಳಿಸಾಗಿದೆ. ಅರೆ ಮೋಡ ಭಗವಂತನಿಗೆ ಹೋಗಿ ದೂತವಾಗಿ ಇವಳ ಚರಿತ್ರೆಯನ್ನು ಹೇಳೋದಕ್ಕೆ ಮುಂಚೆ ನೀವು ಮಳೆಯನ್ನು ಸುರಿಸಿ ಮುಂದಕ್ಕೆ ಹೋಗುತ್ತೆ. ಮಳೆಯನ್ನು ಸುರಿಸಿದಾಗ ಸಾಮಾನ್ಯವಾಗಿ ಪ್ರಕೃತಿ ರಮ್ಯವಾಗಿರುತ್ತೆ ಸದಾಕಾಲ. ಅದೇ ರೀತಿ ತಿರುಮಾಲಿನ ಶೋಲೆಯನ್ನ ಹೇಗೆ ಮಳೆ ಬಂದಾಗ ಇರುತ್ತೆ ಎನ್ನ ವರ್ಣನೆಯನ್ನ ಗೋದೆ ಸಿಂಧೂರ ಚಂಪೋಡಿಯಲ್ಲಿ ಕೊಟ್ಟಿದ್ದಾಳೆ. ಅಲ್ಲಿನ ಮಿಂಚು ಹುಳುಗಳು, ಕೆಂಪಾಗಿರುವಂತಹ ಮಿಂಚು ಹುಳುಗಳು ಇಡೀ ಬೆಟ್ಟಗಳಲ್ಲಿ ಒಂದು ಸಿಂಧೂರ ಚಂಪೊಡಿ ಕೆಂಪು ಹುಳಿಯನ್ನ ಎಲ್ಲಾ ಕಡೆ ಸಿಂಪಡಿಸಿದಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಕೆಂಪಾಗಿ ರಮ್ಯತೆಯಿಂದ ಕಾಣುತ್ತೆ. ಸಾಮಾನ್ಯವಾಗಿ ಪ್ರೇಮಿಗಳಿಗೆ ಮಧುರವಾದ ಕಾಣದು ಪ್ರಕೃತಿ. ಪ್ರಕೃತಿ ಎಷ್ಟು ರಮ್ಯವಾಗಿರುತ್ತೋ ಅವರ ಮನಸ್ಸಿನಲ್ಲಿ ಅವರ ಪ್ರೇಮ ಭಾವನೆ ಇನ್ನೂ ಉಲ್ಬಣಗೊಳ್ಳುತ್ತೆ. ಹಾಗಾಗಿದೆ ಇಲ್ಲಿ ಗೋದೆಯ ಸ್ಥಿತಿ. ಅಲ್ಲಿರುವಂತಹ ಕೆಂದಾವರೆಗಳನ್ನ, ಆನೆಗಳನ್ನ, ಕೋಗಿಲೆಗಳನ್ನ, ಮೊಲ್ಲ ಬಳ್ಳಿಗಳನ್ನ ಇವೆಲ್ಲ ಇಷ್ಟು ಸುಂದರವಾಗಿ ಬೆಳ್ಳಕ್ಕಿದ್ದೀರಾ ಅಲ್ವಾ? ನಿಮ್ಮ ಸೌಂದರ್ಯವನ್ನ ಭಗವಂತ ಸದಾಕಾಲ ನೋಡ್ತಾ ಇದ್ದಾನೆ. ಈ ನಿಮ್ಮ ಸೌಂದರ್ಯವನ್ನ ನೋಡ್ತಾ 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 ನನ್ನನ್ನ ನೋಡಕ್ ಬಂದ್ರೆ ನಾವು ಗಮನಕ್ಕೆ ಬರ್ತಿಲ್ಲ ಅವನಿಗೆ. ನಿಮ್ಮ ಸೌಂದರ್ಯನೇ ನನ್ನ ತಾನು ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಒಂದು ಕಪ್ಪು ಅಗಸೆ ಹೂವನ್ನ ನೋಡ್ತಾಳೆ. ಹೇಗೆ ಮೋಡವನ್ನ ನೋಡಿದಾಗ ಭಗವಂತ ಹಾಗೆ ಮತ್ತೆ ಅವರ ಭಗವಂತನ ದೇಹ ಕಾಂತಿ ನೀಲವನ್ನ ನೆನಪಾಗಿ ವಿರಹ ತಾಪ ಜಾಸ್ತಿ ಆಗುತ್ತೆ. ಆಗ ಅಲ್ಲಿನ ತಿರುಮಾಲಿನ ಶೋಳಿ ಭಗವಂತ ಸುಂದರ ಬಾಹುವನ್ನ ಹೇಳ್ತಾಳೆ.
ಇದೇ ರೀತಿ ಹೇಗೆ ಕಾಮದೇವನಿಗೆ ಕೊಡ್ತೀನಿ ಅಂತಿದ್ದೋ ಇಲ್ಲಿಯೂ ಕೂಡ ಸುಂದರ ಬಾಹುವಿಗೆ ಏನು ಅರ್ಪಣೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಭಗವಂತನಿಗೆ ನೈವೇದ್ಯನ ಅರ್ಪಿಸುವಾಗ ಕೂಡ ನಾವು ಇದನ್ನು ಹೇಳ್ತೀವಿ. நாரணரின் கொலையில் வாணியின் சோலை மல்லிக்கு நான் 100 கடாவில் உன்னை வாய் நேர்ந்து பராதி வைத்தேன். 100 கடாவிலிருந்து அக்கார் அடிசில் சொன்னேன். 7 திருவுடையார் இங்கு வந்திவை கொடுங்கதோ இன்னு வந்து இத்தனையும் அவதி செய்திடத்தில் நான் 100,000 கொடுத்து இன்னும் ஆடும் செய்தேன். தென்னல் வணங்கமணம் திருமாலின் சோலை தன்னுள் இன்னகிறார் ಅಡಿಯೇ ಮನತ್ತೇ ಬಂದು ಏರ್ಪಡಿದೆ. ಸುಂದರ ಬಾಹುನ ಕೇಳ್ಕೊಳ್ತಾ ಇದ್ದಾಳೆ, ನೀನು ಬಂದು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸು. ನೀನು ಬಂದು ನೆಲೆಸೋದೇ ಆದರೆ ನಾನು ನಿನಗೆ 100 ತಡಾರ ಗಂಡೈ 100 ತಡಾರ ಅಕ್ಕಾರ ಅಡಿಸಿ ಪಾಯಿಸುತ್ತೇನೆ ನಿನಗೆ ಕೊಡ್ತೀನಪ್ಪ. ಅದನ್ನ ಬಂದು ನೀನು ಸ್ವೀಕರಿಸೋದಾದ್ರೆ ಏನನ್ನ 100 ತಡಾರ ಬೆಣ್ಣೆ 100 ತಡಾರ ಅಕ್ಕಾರ ಅಡಿಸಿ. ಅಕ್ಕಾರ ಅಡಿಸಿದಂತಂದ್ರೆ ನಮ್ಮ ಪ್ರಾಂತ್ಯದಲ್ಲಿ ಹೇಳೋದಾದ್ರೆ ಸಕ್ಕರೆ ಪೊಂಗಲಿನಂಥದ್ದು. ಆದರೆ ವಿಶೇಷವಾಗಿ ಏನು ಅಂದರೆ ಒಂದು 10 ಲೀಟರ್ ಹಾಲನ್ನು ಅರ್ಧಕ್ಕೆ ಒಂದು 5 ಲೀಟರ್ಗೆ ಇಳಿಸಿ ಅದಕ್ಕೆ ನಂತರ ಸಕ್ಕರೆ ಕುಂಕುಮ ಎಲ್ಲರೂ ಸೇರಿಸಿ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ಸೇರಿಸಿ ಮಾಡುವಂತಹ ವಿಶೇಷವಾದಂತಹ ಒಂದು ಸಿಹಿ ಖಾದ್ಯ. ಅದನ್ನು ನಾನು ನಿಮಗೆ ಅನ್ನಿಸ್ತೇನೆ ಹೇಳ್ತಾರೆ. ಇವತ್ತು ಎಷ್ಟು ವಿಶೇಷವಾಗಿ ನಾವು ಅದನ್ನು ಇಲ್ಲಿ ಸ್ಮರಿಸ್ತಾ ಇದ್ದೀವಿ ಅಂತಂದರೆ ಇವತ್ತು ಗೋದೆಗೆ ತೇರು ನಡೀತಾ ಇದೆ ಶಿವರಿಪುತ್ತೂರಿನಲ್ಲಿ. ತುಂಬ ವೈಭವವಾದ ತೇರು. ಯಾವ ಜಾಗದಲ್ಲಿ ನಿಂತು ನೋಡಿದು ನಮಗೆ ತಾಯಾದ ರಂಗಮ್ಮನ ಇಬ್ಬರು ಕಾಣ್ತಾರೆ. ಅಷ್ಟು ದೊಡ್ಡದಾದ ತೇರು. ಅಲ್ಲಿ ತೇರಲ್ಲಿ ಅಕ್ಕಾರ ಅಡಿಸಿದವರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾದ ದಿನದಲ್ಲಿ ವಿಶೇಷವಾದ ಭಾಷಣವನ್ನು ನಾವು ಇಲ್ಲಿ ಸ್ಮರಿಸ್ತಾ ಇದ್ದೀವಿ. ಆ ರೀತಿಯಾಗಿ ಶಾಶ್ವತವಾಗಿ ನೀನು ಬಂದು ನೆಲೆಸಿದ್ರೆ ನಾನು ನಿನಗೆ ಕೊಡ್ತೇನೆ. ಬರೀ ನಿನಗೆ ಕೊಡೋದಷ್ಟೇ ಅಲ್ಲ, ನೀನು ಅದನ್ನ ಸ್ವೀಕರಿಸಿದ್ರೆ 100,000 ಕಡಾರದಲ್ಲಿ ಬೆಣ್ಣೆಯನ್ನ ಅಕ್ಕಾರ ಆಡಿಸಿದ್ರೆ ನಾನು ನಿನಗೆ ಕೊಡ್ತೇನಪ್ಪ. ಬರೀ ಕೊಡೋದಷ್ಟೇ ಅಲ್ಲ, ಇನ್ನೂ ನೀನು ನನ್ನ ಸೇವಿಸ್ಕೊಂಡಿದ್ದ ಅಷ್ಟೇ ಕೊಡೋದಿಲ್ಲ, ನಿನ್ನ ಸೇವೆಯನ್ನು ಕೂಡ ನಾನು ಮಾಡ್ತೀನಿ. ದಯವಿಟ್ಟು ಬಂದು ನನ್ನಲ್ಲಿ ಶಾಶ್ವತವಾಗಿ ನೆಲೆಸು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಕಥೆಯನ್ನು ಮತ್ತೆ ಹೇಳಬೇಕಾಗುತ್ತೆ. ನಂತರ ದಿನಗಳಲ್ಲಿ ರಾಮಾನುಜರು ಈ ಅನುಸಂಧಾನವನ್ನು ಮಾಡ್ತಾ ಇರಬೇಕಾದ್ರೆ ನಾಟ್ಯಾರ್ಥಿಗಳಿಗೆ ಅನುಸಂಧಾನವನ್ನು ಮಾಡ್ತಾ ಇರಬೇಕಾದ್ರೆ ಅವ್ರಿಗನ್ಸುತ್ತೆ ವಾಯನೇರಿಂದ ಸೊನ್ನೇನಂತ ಬಂದಿದೆ, ಮಾಡ್ತೀನಿ ಅಂತ ಹೇಳಿದ್ರು. ನಂತರದಲ್ಲಿ ಅವಳಿಗೆ ಮದುವೆ ಆಯಿತು, ರಂಗರೊಂದಿಗೆ ಒಡಲಿಟ್ಲಲ್ಲ, ಅವಳದನ್ನು ಸಮರ್ಪಿಸಿಲಿಲ್ಲಲ್ಲ. ಏನು ಮಾಡೋದು ಅನ್ನೋ ಒಂದು ಚಿಂತೆ ರಾಮಾನುಜರಲ್ಲಿ ಕಾಣ್ತಾ ಇತ್ತು. ತಕ್ಷಣ ಅವರು ಗೋದೆಯ ಆಸೆಯನ್ನ ಅವರು ನಿರ್ಣಯಿಸಿದರು. ತಿರುಮಾಲೇಶ್ವರ ನಮಗೆ 100 ಕಡಾರ ಬೆಣ್ಣೆ 100 ಕಡಾರ ಅಕ್ಕಾರಿಸಿದನ್ನ ಸಮರ್ಪಿಸಿದರು. ಹಾಗಾಗಿ ಇವತ್ತು ಕೂಡ ದಿನ ಅನೇಕ ಕಡೆಗಳಲ್ಲಿ ತಡಾರ ಅಂದ್ರೆ ದೊಡ್ಡದು ಹೇಗಿದೆಯೋ ನಮ್ಮ ತಡಾರದ ನಮ್ಮ ಅಳತೆಗೆ ನಮ್ಮ ಭಾವನೆಗೆ ಸರಿಯಾದಂತಹ ಬಟ್ಟಲುಗಳಲ್ಲಿ 100 ಬಟ್ಟಲುಗಳಲ್ಲಿ ಬೆಣ್ಣೆ 100 ಬಟ್ಟಲುಗಳಲ್ಲಿ ಸಕ್ಕರೆ ಪೊಂಗಲದ ಸಮರ್ಪಣೆಯನ್ನ ಮಾಡುವಂತಹ ಪ್ರತೀತಿ ಇವತ್ತಿಗೂ ಬಂದಿದೆ. ರಾಮಾನುಜರು ಹಾಗೆ ಮಾಡಿದ್ರಿಂದ ನಂತರ ಗೋದಯ ಸೇವೆಗೆ ಶಿವರಿಪುತ್ತೂರಿಗೆ ಹೋದಾಗ ಒಳಗಡೆಯಿಂದ ಅಣ್ಣ ಕೊಯ್ಲಣ್ಣ ಅಂತ ಧ್ವನಿ ಬಂತು. ಅಥವಾ ಇನ್ನೊಂದು ರೀತಿಯಲ್ಲಿ ಅರ್ಚಕ ಮುಖೇನ ಇವನನ್ನ ಗೋದಾಗ್ರಜ ಅಂತ ಹೇಳಿದ್ರು. ಹಾಗಾಗಿ ರಾಮಾನುಜರ ಅರ್ಚನೆಯಲ್ಲಿ ಗೋದಾಗ್ರಜ ಇರುವ ಅಂತ ಬರುತ್ತೆ. ತಂಗಿ ಅಂದುಕೊಂಡಂತಹ ಸಮರ್ಪಣೆಯನ್ನ ಅಣ್ಣ ಮಾಡಿದ್ದಕ್ಕೆ ರಾಮಾನುಜರು ಗೋದೆಗೆ ಅಣ್ಣನಾದ ಸನ್ಯಾಸಿ ಆದರೂ ಅಣ್ಣನ ಪಟ್ಟವನ್ನ ಗೋದೆಯಿಂದ ಅವರು ಅಲಂಕರಿಸಿದ್ರು. ಆ ರೀತಿಯ ಒಂದು ಪ್ರತೀತಿ ನಮ್ಮಲ್ಲಿದೆ. ನಂತರ 10ನೇ ದಶಕ ಕಾರ್ಕೋಳದ ಕುಕ್ಕಳಿ. ಅದರಲ್ಲಿ ಹೇಗಿದೆ ಅಂದರೆ ಆ ಕಾರ್ಕೋಳದ ಕುಕ್ಕಳಿ ಒಂದು ಸ್ವಲ್ಪ ಕಪ್ಪಾದ ಬಣ್ಣದಲ್ಲಿ ಇರುತ್ತೆ. ಅದನ್ನ ನೋಡಿ ಗೋದೆ ಹೇಳ್ತಾ ಇದ್ದಾಳೆ, ನಾನು ಭಗವಂತನಿಗೆ ಪ್ರೇಮ ಸಂದೇಶವನ್ನ ಕಳಿಸಿದ್ದೀನಿ, ಅದನ್ನ ಅವನು ಸ್ವೀಕರಿಸದೆ ನಿನ್ನನ್ನ ನನ್ನ ಮೇಲೆ ಯುದ್ಧಕ್ಕೆ ಕಳಿಸಿದ್ದಾನ. ಅಂದ್ರೆ ರಾಮಾವತಾರದಲ್ಲಿ ತನ್ನ ಪ್ರೇಯಸಿಯನ್ನ ಅಪಹರಣ ಮಾಡಿದ ಎಲ್ಲ ರಾಕ್ಷಸರನ್ನ ಅವರ ಮೇಲೆ ಯುದ್ಧವನ್ನ ಮಾಡಿದ ಶ್ರೀರಾಮ. ಆದರೆ ಇಲ್ಲಿ ನನ್ನ ಭಗವಂತ ನನ್ನ ಪ್ರಿಯಕರ ಏನ್ ಮಾಡ್ತಾ ಇದ್ದಾನೆ, ಪ್ರೇಯಸಿ ಮೇಲೇನೆ ಯುದ್ಧ ಸಾರ್ತಾ ಇದ್ದಾನೆ, ನಿಮ್ಮನ್ನ ನನ್ನ ಬಳಿ ಕಳಿಸಿದ್ದಾನಲ್ಲ. ಅವನು ಮಾಡ್ತಿರೋದು ನ್ಯಾಯನ. ನನಗೆ ಬೇಕಾದ್ದು ಅವನು ಧರಿಸಿರುವಂತಹ ತುಳಸಿ ಮಾಲೆ. ನನ್ನ ಮನಸ್ಸು ತುಂಬ
ಆಶಿಸ್ತಾ ಇದ್ದೇನೆ. ನನ್ನ ವಿರಹಾವಸ್ಥೆಗೆ ಈ ರೀತಿ ಆಗೋಗಿದ್ದೀನಿ ನಾನು ನಿಮ್ಮನ್ನ ಯುದ್ಧ ಕಳಿಸಿದನಲ್ಲ, ಈ ವಿರಹ ವೇದನೆಯಿಂದ ಯಾವ ರೀತಿ ನಾನು ಆಗೋಗಿದ್ದೀನಿ ನೋಡಿ ಅಂತ ಹೇಳಿ ಆ ಕಾರ್ಪೊರೇಟ್ ಮಕ್ಕಳನ್ನು ಹೇಳ್ತಾ ಇದ್ದಾಳೆ. ಆ ಹೂವಿನ ಹತ್ರ ತನ್ನ ವಿರಹ ವೇದನೆ ಹೇಳ್ಕೊಂಡು ತನ್ನ ಮನಸ್ಥಿತಿಯನ್ನ ತನ್ನ ಶರೀರ ಸ್ಥಿತಿಯನ್ನ ಹೇಳ್ತಾ ಇದ್ದಾಳೆ. ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಯಾರೂ ಕಾಣ್ತಾ ಇಲ್ಲ. ಹೇಗಪ್ಪ ಇರೋದು ಬೇಕಾದ್ರೆ ಅವಳನ್ನ ಈ ಸ್ಥಿತಿಯನ್ನು ನೋಡಲಿಕ್ಕೆ ಅವಳ ತಾಯಿ ಅವಳ ಗೆಳತಿಯರೆಲ್ಲ ಬರ್ತಾರೆ. ಅವರ ಬಂದು ಕೇಳ್ತಾರೆ, ಏನಾಗಿದೆ ನಿನ್ನ ಸ್ಥಿತಿ, ಯಾಕೆ ಈ ರೀತಿ ಮಾಡ್ಕೊಂಡಿದ್ಯಾ? ಗೆದ್ದಗಳು ಹೇಳ್ತಾಳೆ, ನಾನು ಯಾರನ್ನ ಪ್ರೇಮಿಸಿದ್ದೀನಿ, ಅವನ ಭಗವಂತನನ್ನ ಪ್ರೇಮಿಸಿದ್ದೀನಿ, ಅವನು ನನಗೆ ಬೇಕು. ನಾನು ನನ್ನ ಪ್ರೇಮ ನಿವೇದನೆ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಶುಭ ಸಂಕೇತದ ಬಂಗಾರದ ಬಳೆಗಳುಳ್ಳಂತಹ ನನ್ನ ಬಲಗೈಯನ್ನ ಅವನಿಗೆ ತೋರಿಸಿ ನನ್ನ ಪ್ರೇಮ ಸಂಕೇತವನ್ನ ತೋರಿಸ್ತಾ ಇದ್ರೆ ಅವನು ಮಾಡಿರೋದೇನು? ಯುದ್ಧವನ್ನ ಸಾರುವಂತಹ ಶಂಕರವನ್ನು ಇಟ್ಟುಕೊಂಡಿದ್ದಂತಹ ಎಡಗೈನ ನನ್ನ ಕಡೆ ಚಾಗ್ತಾ ಇದ್ದಾನಲ್ಲ, ಇದು ನ್ಯಾಯನ? ನೀವಾದ್ರೂ ಹೇಳಿ. ಈ ರೀತಿ ಆಗೋಗಿಲ್ಲ ನನ್ನ ಸ್ಥಿತಿ. ಕೈ ಬಳೆಗಳೆಲ್ಲ ಹೇಗೆ ನನ್ನ ಕೈಯೆಲ್ಲ ಸರಗೋಗಿ ಕೈ ಬಳೆಗಳೆಲ್ಲ ಕಾಲು ಬಳೆ ಆಗೋಗಿದೆ. ಯಾಕಂದ್ರೆ ಕೈ ಆಳದಕ್ಕಿಂತ ಕಾಲು ಆಳದೆ ಸ್ವಲ್ಪ ದೊಡ್ಡದು. ಆದ್ರೆ ಅವಳ ದೇಹ ಎಷ್ಟು ಕೃಷಿವಾಗಿದೆ ಅಂತ ಹೇಳಿ ಸಾಂಕೇತಿಕವಾಗಿ ಓದೆ ಹೇಳ್ತಾ ಇದ್ದಾರೆ, ನನ್ನ ಕೈ ಬಳೆಗಳೆಲ್ಲ ನನ್ನ ಕಾಲು ಬಳೆಗಳಾಗೋಗಿದೆ. ಈ ರೀತಿಯಾದ ಸ್ಥಿತಿಗೆ ನನ್ನನ್ನ ಭಗವಂತ ತಂದಿದ್ದಾನಲ್ಲ ನೋಡಿ ಅಂತ ಹೇಳಿ ನನ್ನ ತಾಯಿಗೂ ನನ್ನ ಸ್ನೇಹಿತರಿಗೂ ಹೇಳ್ತಾ ಇದ್ದಾನೆ. ಆಗ ಸ್ನೇಹಿತರೆಲ್ಲ ಹೇಳ್ತಾರೆ, ನೀನೇ ತಾನೇ ಮಾಡ್ಕೊಂಡಿರೋದು, ಭಗವಂತ ಬರ್ತಿಲ್ಲ. ಅವನು ಬರ್ತಿಲ್ಲ ಅಂದ ಮೇಲೆ ನೀನು ಇಷ್ಟೊಂದು ವಿರಹ ವೇದನೆಯನ್ನ ಚಡವಳಿಕೆಯಿಂದ ಯಾಕೆ ಮಾಡಬೇಕು ಅಂತ ಅವಳನ್ನ ಚುಚ್ಚು ಮಾತುಗಳಿಂದ ಹೇಳ್ತಾ ಇದ್ದಾರೆ. ಸಮಾಧಾನನೂ ಹೇಳ್ತಾ ಇದ್ದಾರೆ. ಬುದ್ಧಿಯನ್ನು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವಳು ಕೇಳಬಹುದು, ಇದನ್ನೆಲ್ಲ ಬಿಟ್ಬಿಡ್ಬೋದು ಅವಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಈ ಸಾಲನ್ನ ತನ್ನ ಪ್ರೀತಿಯ ಗೆಳತಿಯರಿಗೆ ಹೇಳ್ತಾಳೆ. ಇದೆ 12ನೇ ದಶಕ. ಆ 12ನೇ ದಶಕದಲ್ಲಿ ಅವಾಗ ಹೇಳೋದವಳು, ಮತ್ತಿರೊಂದಿಗೆ ತಿಳಿಯಲ್ಲ ಆಹಾ ಮಾಧವನೆಂಬುದವರ ಇದನ್ನೈ ಆ ಮಾಧವ ಎನ್ನುವಂತಹ ಒಂದು ಪ್ರೀತಿಯಾದ ಹೆಸರನ್ನೇ ನನ್ನ ಹೃದಯದಲ್ಲಿಟ್ಟುಕೊಂಡು ಅದನ್ನೇ ನಾನು ತಪ್ಪಿಸ್ತಾ ಇದ್ದೀನಿ, ಅವನನ್ನೇ ನಾನು ಪ್ರೇಮಿಸಿದ್ದೀನಿ, ಅವನೇ ನನ್ನ ಪ್ರಿಯಕರ. ಹೀಗಿರ್ಬೇಕಾದ್ರೆ ನೀವು ಅದು ಒಂದು ಶಬ್ದವನ್ನ ಬಿಟ್ಟು ಬೇರೆ ಯಾವುದೇ ಶಬ್ದ ಹೇಳಿದ್ರು ಅದು ನನಗೆ ಹಿಡಿಸೋದಿಲ್ಲ. ನಿಮ್ಮ ಮಾತುಗಳು ನನಗೆ ಪಥ್ಯವಾಗ್ತಾ ಇಲ್ಲ. ಹಾಗಾಗಿ ನಮ್ಮಿಬ್ಬರ ಸಂಭಾಷಣೆ ಹೇಗಾಗಿದೆ ಅಂದ್ರೆ ಉಮೆಯರೋಡು ಶರೀರರು ಆಗ್ತದೆ. ಇಲ್ಲಿಗೆ 12ನೇ ದಶಕದ ಈ ಸಾಲಿಗೆ ಹೇಗೆ ಅರ್ಥವಾಯಿತು, ಅದರ ಅರ್ಥ ಏನು ಅದನ್ನು ಹೇಳೋದಕ್ಕೋಸ್ಕರ ಅವಳ ವಿರಹ ವೇದನೆಯನ್ನು ನಾವು ಹೇಳಬೇಕಾಗಿ ಬಂತು. ಯಾಕೆಂದ್ರೆ ಬರೀ ಸಾಧಾರಣವಾಗಿ ಹೇಳ್ಬಿಟ್ಟು ಅವಳ ವಿರಹ ವೇದನೆ ಯಾವ ರೀತಿ ಇತ್ತು ಗೊತ್ತಿಲ್ಲ, ಅವಳ ಮನಸ್ಥಿತಿ ಯಾವ ರೀತಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಷ್ಟೂ ದಶಕಗಳ ಅರ್ಥವನ್ನ ನಾಚರ್ತಿ ಗುರಿಯನ್ನು ಹೇಳಬೇಕಾಗಂತು. ಹೋದೆ ಹೇಳ್ತಾಳೆ, ಬೇರೆ ರೀತಿಯಲ್ಲಿ ಇರೋ ನಿಮಗೆ ನನ್ನ ಭಾವನೆ ಅರ್ಥನೇ ಆಗೋದಿಲ್ಲ. ನೀವೊಂದು ಸಾಮಾನ್ಯ ಭಾವನೆಯಲ್ಲಿ ಮಾಧವನನ್ನ ನೋಡ್ತಾ ಇದ್ದೀರಾ, ಅಂದ್ರೆ ನಾನು ನೋಡ್ತಿರೋ ಭಾವನೆ ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಕೂಡ ನೀವು ಆಗ್ತಾಯಿಲ್ಲ, ನಿಮ್ಮ ಅರಿವಿಗೆ ಬರ್ತಾ ಇಲ್ಲ. ಅದು ಮಾಧವ ಎಂಬ ಒಂದು ಪ್ರೇಮವನ್ನ ಅನುಭವಿಸುತ್ತಿರೋ ನನಗೆ ನೀವು ಹೇಳುವ ಸಾಂತ್ವನದ ಮಾತುಗಳೆಲ್ಲವೂ ಮೂಕರೊಂದಿಗೆ ಕಿವುಡರು ಮಾಡುವ ಸಂಭಾಷಣೆ. ಮೂಕರು ಕಿವುಡರ ಜೊತೆ ಸಂಭಾಷಣೆ ಹೊಂದಿಕೆ ಆಗೋದಿಲ್ಲ. ಮೂಕರಿಗೆ ಮಾತನಾಡಕ್ ಬರೋದಿಲ್ಲ, ಆದರೆ ಬೇರೆದೇನು ಹೇಳ್ತಾರೆ ಅನ್ನೋದನ್ನ ಅವರು ಕೇಳಿಸ್ಕೋಬಹುದು. ಕಿವುಡರು ಮಾತನಾಡಬಹುದು, ಆದರೆ ಮುಂದೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅನ್ನೋದೇ ಕೇಳೋದಿಲ್ಲ. ಅವರ ತುಟಿಯ ಚಾಲನೆಯನ್ನ ನೋಡಿ ಏನ್ ಹೇಳಿದ್ರು ಅಂತ ಅರ್ಥೈಸಿಕೊಂಡು ಮಾತಾಡೋದ್ರೆ ಸಮಯನೇ ಮುಂದಕ್ಕೆ ಹೋಗಿರುತ್ತೆ, ಭಾವನೆಗಳೇ ಮುಂದಕ್ಕೆ ಹೋಗಿರುತ್ತೆ. ಆ ರೀತಿಯಾದಂತಹ ಒಂದು ಸನ್ನಿವೇಶ ನಮ್ಮಿಬ್ಬರ ಮಧ್ಯದಲ್ಲಿದೆ. ನನ್ನ ಮನಸ್ಸು ನಿಮಗರ್ಥ ಆಗೋದಿಲ್ಲ, ನಿಮ್ಮ ಮಾತುಗಳು ಯಾವುದೂ ನನಗೆ ಪಥ್ಯವಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಸ್ನೇಹಿತರಿಗೆ ಹೇಳ್ತಾಳೆ. ನೀವು ಹೇಗಿದ್ರೂ ನನಗೆ ತುಂಬಾ ಪ್ರಿಯವಾದ ಸ್ನೇಹಿತರು, ಗೆಳತಿಯರು ನನಗೆ. ನಾನು ತಿರುಪಾವಳಿಗಳನ್ನೆಲ್ಲ ನಿಮ್ಮಲ್ಲಿ ಮಾಡಿದ್ದೇನೆ, ಅದರಿಂದ ನನ್ನ ಮನಸ್ಸು ಏನು ಅನ್ನೋದು ನಿಮಗೆ ಗೊತ್ತು. ದಯವಿಟ್ಟು ನನಗೊಂದು ಉಪಕಾರ ಮಾಡಿ, ದೊಡ್ಡ ಉಪಕಾರ, ಅದನ್ನ ಮಾಡಿ. ಏನು ಉಪಕಾರ ಮಾಡಬೇಕು ಅಂದ್ರೆ, ಒಬ್ಬ ತಾಯಿಯಲ್ಲಿ ಹುಟ್ಟಿ ಇನ್ನೊಂದು ತಾಯಿಯಲ್ಲಿ ಬೆಳೆದ ಮಧುಸೂದನ ಕಡೆಗೆ ಅವನಲ್ಲಿ ನನ್ನ ಕರ್ಕೊಂಡು ಹೋಗ್ಬಿಟ್ಬಿಡಿ. ಇದೇ ರೀತಿ ತಿರುಪಾವಳಿ ಹೇಳ್ತಾಳೆ, ஒருத்தி மகனாய் பிரிந்து ஓரிரவில் ஒருத்தி மகனாய் ஒழித்து வளர.
ದೇವಕಿಯಲ್ಲಿ ಹುಟ್ಟಿ ನಂತರ ಯಶೋದೆಯಲ್ಲಿ ಪ್ರಕಾಶಮಾನವಾಗಿ ಬೆಳೆದು ಎರಡೂ ಕುಲವನ್ನು ಏಕಕಾಲದಲ್ಲಿ ಉದ್ಧಾರ ಮಾಡಿದವನು ಭಗವಂತ. ಅದೇ ರೀತಿಯಾದ ಒಂದು ಸನ್ನಿವೇಶವನ್ನ ಹೇಳ್ತಾಳೆ. ನಾನು ಮೊದಲೇ ಹೇಗಿದ್ದೆ, ನಾನು ಹಾಗೆ ನಾನು ನೋಡಬೇಕು ನನ್ನನ್ನು ಅಂತ ನೀವು ಅನ್ಕೊಳ್ಳೋದಾದ್ರೆ, ನಾನು ಬದುಕಬೇಕು ಎನ್ನುವ ಆಸೆ ನಿಮ್ಮಲ್ಲಿ ಇದೆ ಅನ್ನೋದೇ ಆಗಿದ್ರೆ ನನ್ನನ್ನ ಆ ರೀತಿಯಾಗಿ ಇರುವಂತಹ ಮಧುರಾನಗರದಲ್ಲಿ ಇರುವಂತಹ ಕೃಷ್ಣನಿಗೆ ನನ್ನ ಮಧುರಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಡಿ ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು? ಅವಳೆ ಹೋಗಕ್ಕಾಗ್ತಿರ್ಲಿಲ್ಲ. ಎರಡು ಸನ್ನಿವೇಶಗಳಲ್ಲಿ ಹೇಳ್ತಾಳೆ. ಒಂದು, ಅವನದೇ ವಿರಹ ವೇದದಲ್ಲಿ ಕೃಷರಾಗೋಗಿದ್ದಾಳೆ. ಅವಳಿಗೆ ನಡ್ಕೊಂಡು ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಯಾರಾದರೂ ಒಬ್ಬರ ಸಹಾಯ ಅವಳಿಗೆ ಬೇಕಾಗೇ ಆಗಿದ್ರಿಂದ ನನ್ನನ್ನು ಕರ್ಕೊಂಡು ಹೋಗೋ ಬಿಟ್ಬಿಡಿ, ನಾನು ನಂತರದಲ್ಲೇ ಬದುಕಕ್ಕೆ ಸಾಧ್ಯ. ಭಗವಂತ ಬಂದು ನನ್ನ ಸ್ಪರ್ಶ ಮಾಡಿದ್ರೇ ನಾನು ಬದುಕಕ್ಕೆ ಸಾಧ್ಯ. ಹಾಗಾಗಿ ನನ್ನಲ್ಲೇ ಬಿಟ್ಟುಬಿಡಿ, ಅಲ್ಲಿಗೆ ಹೋಗೋದಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ. ಅವಾಗ ಅವಳು ಗೆಳತಿಯರು ಕೇಳ್ತಾರೆ, ಸಾಮಾನ್ಯವಾದ ರೂಢಿ ಏನು? ಇಬ್ಬರೂ ಪ್ರೇಮಿಸಬಹುದು, ಆದರೆ ಹೆಣ್ಣು ಸಾಮಾನ್ಯವಾಗಿ ಗಂಡನ ಹತ್ರ ಹೋಗೋದು. ಮೊದಲು ಪ್ರೇಮ ನಿವೇದನೆಯನ್ನು ಮಾಡ್ಕೊಳ್ಳೋದು ಯಾರು? ಗಂಡ. ಇದು ಒಂದು ಪ್ರಪಂಚದಲ್ಲಿ ಬಂದಿರುವಂತಹ ಒಂದು ಪದ್ಧತಿಯೂ ಆಗಿರಬಹುದು, ಒಂದು ರೀತಿಯೂ ಆಗಿರಬಹುದು. ಹಾಗಿರ್ಬೇಕಾದ್ರೆ ನಿನ್ನನ್ನು ನಾವು ನೀನು ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ 4 ಜನ 4 ಥರ ಮಾತಾಡಲ್ವಾ ಅಂತ ಅಂದಾಗ ಓದೇ ಹೇಳ್ತಾಳೆ, ಇನ್ನೂ ನಾನು ನನಗೆ ನಾಚಿಕೆ, ಅವನೇ ಮೊದಲು ಬರಬೇಕು ಅಂತ ಕಾಯ್ತಾ ಇದ್ರೆ ನನ್ನ ಕೆಲಸ ಆಗೋದಿಲ್ಲ. ಅದಲ್ಲದೆ ನನ್ನ ಈ ರೀತಿಯಾದ ಸ್ಥಿತಿ, ಈಗ ನನ್ನ ಮನಸ್ಥಿತಿ ಹೆಂಗಿದೆ, ಯಾವ ರೀತಿ ವಿರಹವೇದನಲ್ಲಿದ್ದೀನಿ, ನಾನು ಅವನ್ನೆಲ್ಲ ಪ್ರೇಮಿಸ್ಬಿಟ್ಟಿದ್ದೀನಿ. ಅದು 4 ದಿಕ್ಕುಗಳಲ್ಲಿರೋ ಎಲ್ಲ ಜನರಿಗೂ ಗೊತ್ತು. ಆದ್ರಿಂದ ನಾನು ನಾಚಿಕೆ ಪಡುವಂತಹ ಅವಶ್ಯಕತೆ ನನಗೇನಿಲ್ಲ. ನಾನೀಗ ಬದುಕಬೇಕು ಅಂತ ಅಂದ್ರೆ ಅಲ್ಲಿ ಹೋಗಿ ಅವನಲ್ಲಿ ಭಗವಂತನ ಹತ್ರ ನನ್ನನ್ನು ಬಿಟ್ಟುಬಿಡಿ, ಅವನೆಲ್ಲಿದ್ದಾನೋ ನೋಡಿ ಅಲ್ಲಿ ಬಿಟ್ಟುಬಿಡಿ. ನನ್ನ ಒಂದು ಮಾತು ಬರಬಹುದು, ಮುಂದರೆ ಬರಬಹುದು, ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ದಾರೆ, ಇವಳು ನೋಡಿ ಪಾಡಿಗಳು ಗಂಡನ ಹುಡ್ಕೊಂಡು ಬಡ್ಬಿಟ್ಲಲ್ಲ ಅನ್ನೋ ನಿಂದನೆ ಬರಬಹುದು. ಆ ನಿಂದನೆಗೆ ಅಪವಾದಕ್ಕೆ ಪರಿಹಾರನೇ ಇಲ್ಲ. ನನ್ನ ವಂಶಕ್ಕೆ ಈ ಅಪವಾದ ಬಂದ್ಬಿಡುತ್ತೆ. ನನ್ನ ತಂದೆ ತಾಯಿಗಳು ಎಲ್ಲರೂ ಬರೀತಾರೆ, ನೀವೆಲ್ಲ ಇದ್ದು ಪಾಡ್ಕೊಂಡು ತನ್ನನ್ನು ಉಳ್ಕೊಂಡು ಹೋಗ್ಬಿಟ್ಲಲ್ಲ ನನ್ನ ಗಂಡನನ್ನ ಅಂತ ಅನ್ನೋ ಅಪವಾದ ಬರುತ್ತೆ. ಆ ಅಪವಾದ ಬಂದ ಮೇಲೆ ಪರಿಹರಿಸೋಕ್ಕಾಗೋದಿಲ್ಲ. ಹಾಗಾಗಿ ಬರಕ್ಕೆ ಮುಂಚೆನೆ ನನ್ನನ್ನ ಆ ಕೃಷ್ಣನ ಹತ್ರ ಕರ್ಕೊಂಡೋಗಿ ನಂದ ಗೋಪ ಮನೆಯ ಮುಂದೆ ನನ್ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾಳೆ. ಅಮ್ಮಂದಿರ, ನನ್ನ ಈ ನೋವು ಯಾರಿಂದಲೂ ತಿಳಿಯಲಾಗುವುದಿಲ್ಲ. ಭಗವಂತನೊಬ್ಬನಿಗೆ ಗೊತ್ತು ನನ್ನ ನೋವು ಏನು ಅಂತ ಹೇಳಿ. ಈ ದುಃಖಕ್ಕೆ ಪದೇ ಪದೇ ತಕ್ಕ ಪರಿಹಾರವನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀರವೇಗ ಶ್ಯಾಮನಾದ ಕಾರ್ಕಡಲಿನಂತಿರುವ ಸರ್ವೇಶ್ವರನೇ ಬಂದು ನನ್ನ ಮೈಯನ್ನ ತಡವಿದರೆ ಮಾತ್ರ ಈ ನೋವು ಪರಿಹಾರ ಆಗುತ್ತೆ. ಆದ್ದರಿಂದ ಆ ಕಾಳಿಂಗವರ್ಧನ ಕೃಷ್ಣನೆಡೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟುಬಿಡಿ ಹೇಳ್ತಾಳೆ. ಅಂದ್ರೆ ಇಲ್ಲಿ ಭಗವಂತನ ಒಂದೊಂದು ಚೇಷ್ಟೆಯನ್ನ ಒಂದೊಂದು ಲೀಲೆಯನ್ನ ಮಾಡಿ ಹೊಗಳ್ತಾ ಇದ್ದಾಳೆ. ಅವನ ಲೀಲೆಗಳಿಂದಲೇ ಅವನ ಸ್ಮರಣೆಯನ್ನ ಮಾಡ್ತಾ ಇದ್ದಾಳೆ. ಈ ರೀತಿ ಕೃಶವಾಗಿರುವ ದೇಹ, ಕಾಂತಿ ಕಳೆದುಕೊಂಡಿರುವ ಈ ಸೌಂದರ್ಯ ಯಾವ ರೀತಿ ಹೀಗೇ ಕೃಶವಾಗೋಗುತ್ತೋ ಅನ್ನೋದು ಕಾಡಿ ಕಾಡಿ ಅವಳ ಅಂತರಂಗವನ್ನ ಇನ್ನು ಚಳಪಡಿಕೆಯಲ್ಲಿ ತೋರಿಸ್ತಾ ಇದೆ. ಈ ರೀತಿ ಕೃಶವಾಗೋಗಿದ್ಯಾ, ನಿನ್ನ ಕರ್ಕೊಂಡು ಹೋದ್ರೆ ಅಂತ ನಂದಗೋಕುಲ ಅಲ್ಲಿ ನಿಮಗೆ ಯಾರನ್ನ ಗುರುತಿಸ್ತಾರೆ, ನಿನ್ನ ಹೇಗೆ ಕರ್ಕೊಂಡು ಹೋಗೋದು ನಾವು ಅಂತ ಹೇಳ್ತಾಳೆ. ಅಲ್ಲಿ ಅಣ್ಣ ಬಲರಾಮ ಇದ್ದಾನೆ. ಅಣ್ಣನ ಮಾತನ್ನ ಕೃಷ್ಣ ಯಾವತ್ತೂ ತಪ್ಪಲ್ತಾರೆ. ಆದ್ರಿಂದ ನಾನು ಅಣ್ಣನಿಗೆ ಹೇಳ್ತೀನಿ, ನಾನು ಅವನ ಪ್ರೇಯಸಿ, ನನ್ನೆಲ್ಲ ಈ ರೀತಿಯ ಒಂದು ಸನ್ನಿವೇಶಕ್ಕೆ ತಳ್ಳಿದಾನೆ. ಅವನ ವಿರಹ ವೇದನೆಯಲ್ಲಿ ನಾನು ಬಂದೋಗಿದ್ದೀನಿ, ವ್ರತವನ್ನೆಲ್ಲ ಮಾಡಿದ್ದೀನಿ. ಹಾಗಾಗಿ ಅವನಿಗೆ ಹೇಳು ನನ್ನನ್ನು ವರೆಸಲಿಕ್ಕೆ ಅಂತ ಹೇಳ್ತೀನಿ. ಆಗ ಅಣ್ಣ ನನ್ನನ್ನು ಅರ್ಥ ಮಾಡಿಕೊಂಡು ಕೃಷ್ಣನಿಗೆ ಹೇಳ್ತಾನೆ, ಅಣ್ಣನ ಮಾತನ್ನ ಖಂಡಿತ ತಳ್ಳಿ ಹಾಕಲ್ಲ, ನನ್ನ ಭಗವಂತ ವರೆಸ್ತಾನೆ. ನಾನೇ ಹೋಗಿ ಕೃಷ್ಣನ ಬಳಿ ಹೊಟ್ಟೋದ್ರೆ ಇವಳು ದಾರಿ ತಪ್ಪಿದವಳು, ತನ್ನ ಪೂರ್ವಿಕರು ನಡೆದು ಬಂದ ರೀತಿಯಲ್ಲಿ ಅವಳು ನಡೆಯಲಿಲ್ಲ. ಅವರ ತಂದೆ ಎಲ್ಲ ಸಂಸ್ಕಾರವನ್ನ ಹೇಳ್ಕೊಟ್ಟಿದ್ರು, ಎಲ್ಲವನ್ನೂ ಕಲಿತು ಎಲ್ಲರೂ ಅದೇ ರೀತಿ ನಡ್ಕೊಂಡು ಬಂದು, ಆದರೆ ಅವನನ್ನ ಪಡೆಯುವ ರೀತಿಯಲ್ಲಿ ದಾರಿ ತಪ್ಪಿದ್ದು ನನ್ನ ಅಪವಾದ ಬರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಹಾಗಾಗಿ ಕೃಪೆ ಮಾಡಿ ದ್ವಾರಕಾವತಿಗೆ ನನ್ನನ್ನು ಕರ್ಕೊಂಡು ಹೋಗಿ ಬಿಡಿ,
ಅಲ್ಲಿ ನನ್ನನ್ನು ತನ್ನ ಭಗವಂತ ಖಂಡಿತವಾಗಿ ಸ್ವೀಕರಿಸ್ತಾನೆ ಅನ್ನೋ ಒಂದು ದೃಢವಾದ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿ ಹೋದೆ. ಗೆಳತಿಯನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 12ನೇ ದಶಕದಲ್ಲಿ ಇಷ್ಟೆಲ್ಲ ಹೇಳಿದ್ರು ಗೋಪಿಕಾಸ್ತಿ ಅವರಿಗೆ ಒಂದು ಚುಚ್ಚು ಮಾತುಗಳನ್ನ ಮಾತಾಡ್ತಾರೆ. ಆಗ ಕಣ್ಣನೆನ್ನು ಅನ್ನೋ 13ನೇ ದಶಕದಲ್ಲಿ ಗೋದೆ ಅವಳ ಸ್ನೇಹಿತರಿಗೆ ಹೇಳ್ತಾಳೆ, கண்ணனென்னு கரும் தெய்வம் காட்டி பழகியதே புண்ணிற்குள் பெய்தார் போல் புறநின்னளவு பேசாதே பெண்ணின் மறுத்த மரியாத பெருமான் கையில் ஈதக வண்ணவாளை கொண்டு ಎಣ್ಣೆ ವಾಟಂ ತನಿಯ ಬೀಸಿದೆ. ನೀನೇನೋ ಕರ್ಕೊಂಡು ಬಿಟ್ಕೊಡು ಅಂತ ಹೇಳ್ತಾ ಇದೆಯಾ, ಆದರೆ ನೀನು ಈ ಕೃಷಿವಾದ ದೇಹ ಈ ರೀತಿ ಆಗೋಗಿದೆ, ನೀನು ಹೇಗೆ ಕರ್ಕೊಂಡು ಹೋಗೋದು? ಸ್ವಲ್ಪವಾದರೂ ಸಮಾಧಾನ ಆಗ್ಬೇಕಲ್ವಾ? ನೀನು ನಡೆಯುವಂತಹ ಒಂದು ಚೈತನ್ಯ ಬರಬೇಕಲ್ವಾ ನೀನಲ್ಲಿ, ಆಗ ತಾನೇ ನಾವು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಈ ರೀತಿ ಮಾಡ್ಕೊಂಡಿದೆಯಲ್ಲ ಅಂತ ಹೇಳ್ತಾ ಇದ್ದಾಗ ನಾನು ಹೇಳ್ತಾಳೆ ನದಿಯರಿಗೆ, ಕೃಷ್ಣ ಎನ್ನುವ ಒಂದು ಕರಿಯ ಬಣ್ಣದ ದೈವ ಅಂತ ಹೇಳ್ತಾ ಇದ್ದಾರೆ ಹೋದೆ. ಕಣ್ಣನೆನ್ನು ಕರಂ ದೈವ ನೀಲಮೇಘ ಶ್ಯಾಮ ಅತ್ಯಾಕರ್ಷಕವಾದ ಸುಂದರ ದಿವ್ಯ ಸೌಂದರ್ಯವನ್ನು ಹೊಂದಿರುವಂತಹ ಕೃಷ್ಣ, ಅವನ ಧ್ಯಾನದಲ್ಲಿ ನಾನು ಈ ರೀತಿ ಬಿಟ್ಟಿದ್ದೀನಿ. ನನಗೆ ಈ ಚುಚ್ಚುವಾದಗಳನ್ನು ಆಡ್ತಾ ಇದ್ದೀರಲ್ಲ, ಹೊರಗಿರೋ ಥರ ನೀವು ನಿಂತಿದ್ದೀರಾ. ಅವನಿಗಾದರೂ ಹೆಣ್ಣಿನ ಮರುತ್ತ ಮರೆಯಾದ ಪೆರುಮಾನಿಗೆ, ಹೆಣ್ಣಿನ ಮನಸ್ಸು ವೇದನೆ ಕೊಡುಗು ಏನಿದೆ ಅನ್ನೋದನ್ನ ಅವನಿಗೆ ಗಂಡಸಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತಿಲ್ಲ, ಅದಕ್ಕೆ ಅವನಿಗೂ ಬಂದಿಲ್ಲ. ಆದರೆ ನೀವೆಲ್ಲ ಹೆಂಗಿಸ್ಬೇಕಾಗಿಲ್ಲ, ನಿಮ್ಮ ಮನಸ್ಸಿನ ಭಾವನೆ ಹೇಗಿರುತ್ತೆ, ಇನ್ನೊಂದು ಹೆಣ್ಣಿನ ಮನಸ್ಸಿನ ಭಾವನೆಯಿಂದ ಸುಲಭವಾಗಿ ನೀವು ತಿಳ್ಕೊಳ್ಳಿಕೊಂಡು ನಿಮಗದು ಗೊತ್ತಿದೆ ತಾನೆ. ಹೊರಗರವ್ರ ಥರ ನಿಂತು ನನ್ನ ಚುಚ್ಚು ಮಾತುಗಳನ್ನು ಮಾಡೋ ಬದಲು ನನ್ನ ಅಲ್ಲಿಗೆ ಅವನಲ್ಲಿಗೆ ಕರೆದುಕೊಂಡು ಹೋಗುವಂತಹ ಉಪಾಯವನ್ನು ಯೋಚಿಸಿ. ಈಗ ನೀವು ಕೇಳಿದ್ರಿ ಈ ರೀತಿ ಆಗೋದು ಸ್ವಲ್ಪ ನಾನು ನಿಮಗೆ ಚೇತರಿಕೆ ಬೇಕು ಅಂತ ಹೇಳ್ತಿದ್ದೀರಲ್ಲ, ಆ ಚೇತರಿಕೆಯಲ್ಲಿ ಎಲ್ಲಿಂದ ಬರಕ್ಕೆ ಸಾಧ್ಯ? ಭಗವಂತನ ಸಾನ್ನಿಧ್ಯದಿಂದಲೇ ಚೇತರಿಕೆ ಬರೋದು. ಅಲ್ಲಿಗೆ ಕರೆಕೊಂಡು ಹೋಗೋದಕ್ಕೆ ನನಗೆ ಚೈತನ್ಯ ಬರುವಂಥದ್ದು ಏನು ಬೇಕು ಅಂತ ಅಂದರೆ, ಆ ನೀಲ ಮೇಘ ಶ್ಯಾಮನ ಸೊಂಟದ ಸುತ್ತ ಸುತ್ತಿರುವಂತಹ ಆ ಪೀತಾಂಬರವನ್ನು ತಂದು ಅದರಲ್ಲಿ ಗಾಳಿ ಬೀಸಿ, ಆವಾಗ ನನ್ನ ಈ ಯಾತನೆಗೆ ಒಂದು ಸ್ವಲ್ಪ ಶಮನ ಆಗ್ಬೋದು. ಭಗವಂತನ ಸ್ಪರ್ಶಗೊಂಡಿರುವ ವಸ್ತುಗಳು ನಮಗೆ ಯಾವ ರೀತಿ ಸಮಾಧಾನವನ್ನು ಕೊಡುತ್ತೆ ಅಂತ ಗೋದೆಯಲ್ಲಿ ನಮಗೂ ತಿಳಿಸ್ಕೊಡ್ತಾ ಇದ್ದಾರೆ. ಆ ರೀತಿಯಾದ ಅವರ ಪೀತಾಂಬರವನ್ನು ತಂದು ನನಗೆ ಬೀಸಿ ಅದರಲ್ಲಿ ಗಾಳಿ ಬರುತ್ತೆ. ಅದು ಅವನ ದೇಹವನ್ನು ಸ್ಪರ್ಶ ಮಾಡಿರೋದ್ರಿಂದ ಆ ಪೀತಾಂಬರದಿಂದ ಬರುವ ಗಾಳಿಯಲ್ಲಿ ಅವನದೇ ಮಧುರ ವಾಸನೆ ಬಂದು ಸುವಾಸನೆ ಬಂದು ನನ್ನ ಮನಸ್ಸು ಸ್ವಲ್ಪ ಸಾಂತ್ವನಗೊಳ್ಳುತ್ತೆ. ಅದನ್ನು ಬಿಟ್ಟುಬಿಟ್ಟು ಈ ರೀತಿಯಾದ ಚುಚ್ಚು ಮಾತುಗಳನ್ನು ಮಾತಾಡಿ ಮೊದಲೇ ಹುಣ್ಣಾಗಿದೆ, ಆ ಹುಣ್ಣಿನ ಮೇಲೆ ಹುಳಿಯ ನೀರನ್ನು ಹಾಕಿದಂಗಿರುತ್ತೆ. ಅಂದರೆ ಇದು ವೇದನೆ ಜಾಸ್ತಿ ಆಗುತ್ತೆ. ಒಂದು ಗಾಯದ ಮೇಲೆ ಹುಳಿಯನ್ನು ಹಿಡಿದ್ರೆ ಆ ಗಾಯದ ನೋವು ಇದು ಹೆಚ್ಚಾಗುತ್ತೆ. ನೀವು ಅದೇ ರೀತಿ ನಿಮ್ಮ ಮಾತುಗಳು ನನಗೆ ಮಾಡ್ತಾ ಇದೆ, ಅದು ಬೇಡ. ಅವನ ಪೀತಾಂಬರವನ್ನು ತೆಗೆದುಕೊಂಡು ಬಂದು ನನಗೆ ಬೀಸಿ ನನ್ನ ಮನಸ್ಸು ಸಾಂತ್ವನಗೊಳ್ಳುತ್ತೆ. ಇನ್ನೂ ಅನೇಕ ರೀತಿಗಳಿದೆ. ಏನೇನಿದೆ? ಹೆಚ್ಚಿರುವ ವಿರಹ ತಾಪವನ್ನು ಹೋಗಿಸ್ಕೊಳ್ಬೇಕು ಅಂತ ಅಂದರೆ, ಈ ಶಮನವನ್ನು ನೀವು ಮಾಡಬೇಕು ಅಂತ ಅಂದರೆ, ಅವನು ಧರಿಸಿರುವಂತಹ ತುಳಸಿಯನ್ನ ನನಗೆ ಕೊಡಿ. ಯಾವ ರೀತಿ ತುಳಸಿ ಕೊಡೋದು ಅಂತ ವಿವೇಚನೆ ಇಲ್ಲದೆ ಅವನ ತುಳಸಿ ಮಾಲೆಯನ್ನು ಕೊಟ್ಟರೆ ತಮ್ಮಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಮುಳುಸು ಬಂದಿದೆ ಕೃಷ್ಣನಲ್ಲಿ ಗೋದೆಗೆ, ಇಷ್ಟಾದ್ರೂ ಅವನು ಬಂದಿಲ್ವಲ್ಲ ಅಂತ ಹೇಳಿ ಇಲ್ಲಿಂದ ಸ್ವಲ್ಪ ಅವನನ್ನ ಬೈಯಕ್ಕೆ ಆರಂಭಿಸಿದ್ದಾಳೆ. ನೋಡು, ಇಷ್ಟೆಲ್ಲ ನಾನು ಕೇಳಿಕೊಂಡೆ ಭಗವಂತನ, ಬಂದಿಲ್ವಲ್ಲ. ತಾಯಿ ಯಶೋದೆ ಯಾವ ರೀತಿ ಬೆಳೆಸಿದಾಳ ಅವನ್ನ ಅಂತ ಹೇಳಿ ಯಶೋದೆಗೂ ಕೂಡ ಬೈತಾಳಂತೆ. ಅಂದ್ರೆ ಅವಳ ಮನಸ್ಥಿತಿ ಆ ರೀತಿಗೆ ಮೆಟ್ಟಿದೆ. ತಂದೆಯಿಂದ ಮಗ ಅಂತ ಹೇಳ್ತಾರೆ. ನಂದಗೋಪ ಎಷ್ಟು ಒಳ್ಳೆಯವರು, ಅಂಥವನಿಗೆ ಇವರು ಮಗಳಾಗಿದ್ದಾಳಲ್ಲ. ಅಂಬರವೇ ತಣ್ಣೀರೇ ಶೋರೇ ಆರಂಭಶೈಯಂ ಎಬ್ಬೆರುಮಾನ್ ನಂದಗೋಪಾಲ ಅಂತ ಕರೆದು ಇಡೀ ಜನಗಳಿಗೆಲ್ಲ ಅವನು ಅನ್ನವನ್ನ ವಸ್ತ್ರವನ್ನ ದಾನವಾಗಿ ಕೊಟ್ಟಂಥವನು ನಂದಗೋಪ. ಅವನ ಮಗ ಇವನು ಈ ರೀತಿ ಮಾಡ್ತಿದ್ದಾನಲ್ಲ. ತಂದೆ ಆದ ಅಪ್ಪನಾದ ನಂದ ಯಾವ ಬುದ್ಧಿನ ಕಲಿಸಿದ್ದಾನೆ ಕೃಷ್ಣನಿಗೆ ಅಂತಂದು ಅವಳಿಗೆ ಮುರಿಸು ಪ್ರಾರಂಭವಾಗ್ತಾ ಇದೆ ಕೃಷ್ಣನ ಮೇಲೆ, ಯಶೋದೆ ಮೇಲೆ, ನಂದನ ಮೇಲೆ.
ಅವನೇನಾದರೂ ವಿವೇಚನೆ ಮಾಡದೆ ನನಗೆ ಅವನು ಧರಿಸಿರುವಂತಹ ತುಳಸಿಯನ್ನು ಕೊಟ್ಟರೆ ಅದನ್ನು ತಂದು ನನ್ನ ಈ ಗುಂಗುರಾದ ಮುಡಿಗೆ ಅದನ್ನು ಇಡಿ. ಆಗ ಅವನ ದೇಹವನ್ನು ಸ್ಪರ್ಶ ಮಾಡಿದಂತಹ ತುಳಸಿಯ ಕಂಪಿನಲ್ಲಿ ಅವನದೇ ಕಂಪು ಬರುತ್ತೆ. ಆಗ ನನಗೆ ಸಮಾಧಾನವಾಗಬಹುದು, ವಿರಹ ವೇದನೆ ಕಮ್ಮಿ ಆಗಬಹುದು. ಹೇಗೆ ಹೇಳಿದೆ ಅಂದರೆ, ಶ್ರೀನಿವಾಸನ ನೋಡಬೇಕು ಅಂತ ಇರಬೇಕಾದ್ರೆ ಅವನಿಗೆ ಧರಿಸುವಂತಹ ಪಂಚಕರ್ಪೂರನೋ ಅವನಿಗೆ ಸಮರ್ಪಿತ ತುಳಸಿನೋ ನಮಗೆ ತಂದು ಕೊಟ್ಟಾಗ ಆ ಭಗವಂತನ ಹತ್ರ ಹೋದಾಗ ಅವನ ಸಾನ್ನಿಧ್ಯಕ್ಕೆ ಹೋದಾಗ ಯಾವ ರೀತಿಯಾದ ಸುವಾಸನೆಯಿಂದ ನಾವು ಅನುಭವವನ್ನು ಮಾಡ್ತೀವೋ ಅದೇ ತುಳಸಿನಲ್ಲಿ, ಅದೇ ಅವನ ಪ್ರಸಾದದಲ್ಲಿ ಅನುಭವ ಬರುತ್ತಲ್ಲ, ಆ ರೀತಿಯಾದ ಅನುಭವವನ್ನು ಗೋದೇವಿ ಹೇಳ್ತಾ ಇದ್ದಾನೆ. ತುಳಸಿಯಲ್ಲೂ ಅವನ ಕಂಪು ಬರುತ್ತೆ. ಹಾಗಾಗಿ ಅವಾಗ ನಾನು ಸ್ವಲ್ಪ ಚೇತರಿಸಿಕೊಂಡು ಅವನ ಪಕ್ಷಸ್ಥಳವನ್ನು ಅಲಂಕರಿಸಿರುವಂತಹ ವನಮಾಲೆಯನ್ನ ತಂದು ನನ್ನ ಎದೆಯ ಮೇಲೆ ಹೊರಳಿಸಿ, ಅವನ ಎದೆಯ ಮೇಲೆ ವನಮಾಲೆ ಸದಾಕಾಲ ಆಡ್ತಾ ಇರುತ್ತೆ. ಅದನ್ನು ತಂದು ನನ್ನ ಎದೆಗೆ ಇಟ್ಟಾಗ ನನ್ನ ಹೃದಯದ ವೇದನೆ ಕೊಂಚ ಕಮ್ಮಿ ಆಗ್ಬೋದು ಆ ವನಮಾಲೆಯಿಂದ. ಅದನ್ನು ದಯವಿಟ್ಟು ನನಗೆ ತಂದುಕೊಡ್ತೀರಾ? ಇದೇ ಉಪಾಯಗಳಷ್ಟೇ ನಾನು ಚೇತರಿಸಿಕೊಳ್ಳೋಕೆ ಸಾಧ್ಯ. ಬೇರೆ ಯಾವ ರೀತಿಯ ಪ್ರಾಪಂಚಿಕ ಉಪಾಯಗಳು ನನಗೆ ವ್ಯರ್ಥ ಆಗೋದೇ ಇಲ್ಲ. ಅಮೃತಕ್ಕೆ ಸಮಾನವಾದ ಅವನ ಅಮೃತವನ್ನು ಸುರಿಸುವ ಬಾಯಲ್ಲಿ ಊರುವ ಮಧುರ ರಸವನ್ನ ತಂದು ನನಗೆ ಕುಡಿಸಿ. ಆಗ ನನ್ನ ದಣಿವು ಸ್ವಲ್ಪವಾಗಿ ನೀಗುವುದು. ಅವನ ಅದರಾಮೃತ ನನಗೆ ಬೇಕು, ಅದನ್ನು ತಂದು ಕುಡಿಸಿ ನನಗೆ. ಸರ್ವೇಶ್ವರನು ಊದುತ್ತಾ ಬರುತ್ತಿರುವ ಕೊಳಲಿನ ರಂಧ್ರಗಳಲ್ಲಿ ಉಂಟಾದ ನೀರನ್ನ ತಂದು ನನ್ನ ಮುಖಕ್ಕೆಲ್ಲ ತಂಪಾಗುವಂತೆ ಸವರಿದರೆ ನನ್ನ ದೇಹ ಸ್ವಲ್ಪ ತಂಪಾಗುತ್ತೆ. ಇಷ್ಟೆಲ್ಲ ತಾಪ ಅವನ ಸ್ಪರ್ಶಗೊಂಡಂತಹ ವಸ್ತುಗಳಿಂದ ಸ್ವಲ್ಪ ಕಮ್ಮಿಯಾಗಬಹುದು. ಈ ಭಾಷಣದಲ್ಲಿ ದಶಕದಲ್ಲಿ ಅವಳು ಹೇಳ್ತಾಳೆ, ಕ್ರೂರಿ ಸ್ವಾರ್ಥಿ ಅಂತ ಹೇಳ್ತಾಳೆ ಕೃಷ್ಣನನ್ನು. ಅಲ್ಲಿಗೆ ಅವನನ್ನ ಪಡೆಯಲೇಬೇಕು ಅನ್ನೋ ಚಡಪಡಿಕೆ ಯಾವ ರೀತಿಯಾಗಿದೆ. ಅವನು ಬೇಕೇ ಬೇಕು ಭಗವಂತ. ಈ ರೀತಿ ಕೇಳಿದ್ರೆ ಅವನು ಬರ್ತಿಲ್ಲ ಅಂದಮೇಲೆ ಅವನು ಕ್ರೂರಿ. ಈ ರೀತಿಯಾಗಿ ನನ್ನ ಅಳಲನ್ನ ಅವನು ಕೇಳ್ತಾನೇ ಇಲ್ವಲ್ಲ, ಸ್ವಾರ್ಥಿ, ತನಗೇನು ಬೇಕೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಕ್ರೂರಿ ಸ್ವಾರ್ಥಿನ ಸಂಬೋಧನೆಯನ್ನ ಮಾಡ್ತಾಳೆ ಕೃಷ್ಣನಿಗೆ. ಅಂತಹವನು ತುಳಿದಾಡಿದ ಸ್ಥಳದ ಧೂಳನ್ನ ತಂದು ನನ್ನ ದೇಹಕ್ಕೆಲ್ಲ ನೀನು ಲೇಪಿಸಿದ್ರೆ ಮಾತ್ರ ಅವನ ಪಾದಧೂಳಿಂದ ಈ ಸಂಕಟ ಕೊಂಚ ಕಮ್ಮಿ ಆಗ್ತದೆ. ಅದಷ್ಟನ್ನ ಮಾಡಿ ಆಗ ನಾನು ಚೇತರಿಸಿಕೊಂಡು ಸ್ವಲ್ಪ ಎದ್ದು ನಿಲ್ತೇನೆ, ನನ್ನನ್ನು ಕರ್ಕೊಂಡು ಹೋಗಿ ಅವನನ್ನು ಬಿಟ್ಟು ಬಿಡಿ ಅಂತ ಅವಳ ಗೆಳತಿಯರಲ್ಲಿ ಈ 13ನೇ ದಶಕದಲ್ಲಿ ಗೋದೆ ಪ್ರಾರ್ಥಿಸ್ತಾನೆ. ಇದರ ಒಳಾರ್ಥವನ್ನು ಹೇಗೆ ಹೇಳ್ತಾರೆ ಗೋದೆ ಅಂತಂದ್ರೆ, ಭಗವಂತನು ಸೃಷ್ಟಿಸಿರುವ ಎಲ್ಲ ವಸ್ತುಗಳು, ಅವನನ್ನು ಸ್ಪರ್ಶಿಸಿರುವ ಎಲ್ಲ ವಸ್ತುಗಳು ಕೂಡ ಈ ನಮ್ಮ ಲೌಕಿಕ ಜೀವನದ ತಾಪಗಳಿಂದ ನಮ್ಮನ್ನ ಮುಕ್ತಿಗೊಳಿಸುತ್ತೆ ಅನ್ನೋದನ್ನ ಇದು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ವಿರಹ ತಾಪದಲ್ಲಿದ್ದಾಳೆ. ಗೆಳತಿಯರೆಲ್ಲ ಅವಳಿಗೆ ಸಹಾಯ ಮಾಡೋದಕ್ಕೆ ತಯಾರಾಗಿದ್ದಾರೆ. ಅವಳ ಜೊತೆ ಬೃಂದಾವನಕ್ಕೂ ಹೊರಡ್ತಾ ಇದ್ದಾರೆ. ಕೃಷ್ಣ ಎಲ್ಲಿದ್ದಾನೆ ಹುಡ್ಕೊಂಡು ಹೊರಟಿದ್ದಾನೆ. ಬೃಂದಾವನದಲ್ಲಿ ಕೃಷ್ಣನನ್ನ ಕಂಡುಹಿಡಿಯೋದು ತುಂಬಾ ಸುಲಭ ಸಾಧ್ಯ. ಹೇಗೆ ಅಂತಂದ್ರೆ, ಒಂದು ಸನ್ನಿವೇಶದ ವಿವರಣೆಯನ್ನ ಮಾಡ್ತಾರೆ. ಅವರು ಚಿಕ್ಕವನಾಗಿದ್ದಾಗ ಅವರ ಗೋಪಾಲರೆಲ್ಲರೊಡನೆ ಆಟ ಆಡಬೇಕಾದ್ರೆ ಈ ಮಕ್ಕಳೀಗ ಹೈಡ್ ಅಂಡ್ ಸೀಕ್ ಆಟವನ್ನು ಆಡ್ತಾರೆ. ಆ ರೀತಿಯಾದ ಆಟವನ್ನು ಆಡಬೇಕಾದ್ರೆ ಯಾರು ಎಲ್ಲರೂ ಹೋಗಿ ಔಸ್ಕೊಂಡ್ಬಿಟ್ರೆ ಅವ್ರ ಫ್ರೆಂಡ್ ಸಿಗೋದಿಲ್ಲ. ತುಂಬಾ ಕಷ್ಟಪಟ್ಟು ಅವರನ್ನ ಹುಡುಕಬೇಕು. ಹಾಗೆ ಕೃಷ್ಣನ ಗೆಳೆಯರೆಲ್ಲರೂ ಸಿಗ್ತಾನೆ ಇರುವಂತೆ ತುಂಬಾ ಕಷ್ಟ ಅಂತ ಅವರ ಹುಡುಕೊಂಡು ಹೋಗಿ ಹುಡುಕ್ಬೇಕಿತ್ತಂತೆ. ಕೃಷ್ಣನಿಗೆ ಗೆಳೆಯರು ಹುಡುಕೋದು ಕಷ್ಟ ಆಗ್ತಿತ್ತು. ಆದ್ರೆ ಅವನ ಗೆಳೆಯರಿಗೆ ಕೃಷ್ಣನ ಹುಡುಕೋದು ತುಂಬಾ ಸುಲಭ ಆಗ್ತಿತ್ತಂತೆ. ಹೇಗೆ ಅಂದ್ರೆ, ಎಲ್ಲೆಲ್ಲಿ ಕೃಷ್ಣ ಓಡೋಗಿದ್ದಾನೋ ಆ ಮರಳದ ಮೇಲೆ ಅವನ ಕಾಲುಗಳಲ್ಲಿದ್ದಂತಹ ಶಂಖ ಚಕ್ರದ ಗುರುತುಗಳು ಮರಳದ ಮೇಲೆಲ್ಲ ಇರ್ತಿತ್ತಂತೆ. ಹಾಗಾಗಿ ಕೃಷ್ಣ ಎಲ್ಲೋಡೋಗಿದ್ದಾನೆ, ಎಲ್ಲಿ ಆ ಗುರುತು ನಿಂತಿದೆಯೋ ಅಲ್ಲಿ ಅವನು ಅಡ್ಕೊಂಡಿದ್ದಾನೆ ಅಂತ ಹೇಳಿ ಅವನ ಗೆಳೆಯರೆಲ್ಲ ಸುಲಭವಾಗಿ ಹಿಡಿತಾ ಇದ್ದಾನೆ.
ಯಶೋದೆ ಕೂಡ ಕೃಷ್ಣನನ್ನು ಹಿಡಿಬೇಕು ಅಂತ ಅಂದರೆ ಇದೇ ಗುರುತುಗಳನ್ನೇ ಉಟ್ಕೊಂಡು ಹಿಡಿತಾ ಇದ್ದಾನೆ. ಇದೇ ಮುಂದಿನ ತಿಂಗಳಲ್ಲಿ ಬರುತ್ತೆ, ಗೋಕುಲಾಷ್ಟಮಿ ಬರುತ್ತೆ. ನಮ್ಮ ಮನೆಗಳಲ್ಲಿ ನಾವು ಎಲ್ಲ ಮನೆಗಳಲ್ಲೂ ಅವನ ಪಾದಗಳ ಗುರುತನ್ನು ಇಡ್ತೀವಿ ಅಲ್ವಾ? ಏನು ಅದಕ್ಕೆ ಏನು ಕಾರಣ ಅಂತ ಅಂದರೆ ಕೃಷ್ಣನ ಪಾದ ಇಲ್ಲಿದೆ. ಕೃಷ್ಣ ನಮ್ಮ ಮನೆಗೆ ಬಂದಿದ್ದಾನೆ. ಸುಲಭವಾಗಿ ಕಂಡಿರ್ಬೋದು. ಯಾರು ಬರ್ತೀರೋ ನಮ್ಮ ಮನೆಗೆ, ಮನೆ ಬಾಗಿಲಲ್ಲಿ ನಿಂತ್ಕೊಂಡಿದ್ದೀರಾ, ಈ ದಿನ ಕೃಷ್ಣ ನಮ್ಮ ಮನೆಗೆ ಬಂದಿದ್ದಾನೆ ನೋಡಿ ತೋರಿಸುವಂತಹ ಒಂದು ಸಂಕೇತ. ಹೇಗೆ ಕೃಷ್ಣ ಎಲ್ಲಾ ಕಡೆಯಲ್ಲೂ ಓಡಾಡಿ ಶಂಕು ಚಕ್ರ ಇದ್ದಂತಹ ಪಾದಗಳ ಗುರುತುಗಳನ್ನ ಬಿಟ್ಟೋಗ್ತಾ ಇದ್ದೋ ಹಾಗೆ ನಮ್ಮ ಮನೆಯಲ್ಲೂ ಬಿಟ್ಟೋಗಿದ್ದಾನೆ. ಕೃಷ್ಣ ಬಂದಿದ್ದಾನೆ ಬನ್ನಿ ಅಂತ ಹೇಳಿ ನಾವೆಲ್ಲರನ್ನ ಕರೆದು ಅವನಿಗೆ ಸಮರ್ಪಿಸಿದಂತಹ ಎಲ್ಲ ತಿಂಡಿಗಳನ್ನ ನಾವು ಎಲ್ರಿಗೂ ಕೊಡ್ತೀವಿ. ಕೂಡಿರೋದು ಕೂಡ ನಮ್ಮ ಜೊತೆ ನೆನ್ನೆ ಕೃಷ್ಣ ಆದರೆ 12 ಗಂಟೆಯಿಂದ ನಿಮ್ಗನ್ನೆಲ್ಲ ಇರ್ಸಕ್ಕಾಗಿಲ್ಲ, ಅದಕ್ಕೆ ಇವತ್ತಿನ ದಿನ ಸಾಯಂಕಾಲ ಕರೀರಿ, ನೀವೆಲ್ಲ ಬನ್ನಿ ನಮ್ಮ ಕೃಷ್ಣನನ್ನ ನೋಡಿ ಅವನು ತಿನ್ನಂತಹ ಎಲ್ಲ ಸಿಹಿ ಖಾದ್ಯಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಕರೆದು ಎಲ್ಲರನ್ನು ಕರೆದು ಆನಂದವನ್ನು ಅನುಭವಿಸುವಂತಹ ಸನ್ನಿವೇಶ ಗೋಕುಲಾಷ್ಟಮಿ ಮುಂದಿನ ತಿಂಗಳಲ್ಲಿ ಬರ್ತಾರೆ. ಆ ರೀತಿಯಾಗಿ ಕೃಷ್ಣನ ಪಾದ ಸ್ಪರ್ಶದಿಂದ ಎಲ್ಲೆಲ್ಲಿ ಅವನ ಶಂಕುಚಕ್ರ ಗುರುತುಗಳು ಮೂಡಿದೆ, ಅವನು ಎಲ್ಲಿದ್ದಾನೆ ಅಲ್ಲಿ ಹೋಗಿ ಅವನನ್ನು ನಾವು ಕಾಣೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಎಲ್ಲಿ ಗೋಪಿಕಾಸುರಿಗೆ ಸಮಾಧಾನ ಸಿಕ್ತು, ಗೋಧೆಗೆ ಸಮಾಧಾನ ಸಿಕ್ತು ಅಂತ ಅಂದ್ರೆ ಹೇಳ್ತಾರೆ 14ನೇ ದಶಕದಲ್ಲಿ ಬೃಂದಾವನತೆ ಕಂಡೋನೆ. ನಮ್ಮ ಕೃಷ್ಣನನ್ನ ನಾವು ಬೃಂದಾವನದಲ್ಲಿ ನೋಡಿದ್ದೀವಿ. 1-2 ಸಾಲಿನಲ್ಲಿ ಕಂಡೀರಾ ಅಂತ ಕೇಳ್ತಾರೆ. ನಂತರದ ಸಾಲಿನಲ್ಲಿ ಕಂಡೋಮೆ ನಾವು ಕಂಡಿದ್ದೀವಿ, ನೋಡಿದ್ದಾನೆ ಕೃಷ್ಣ ಅಂದ್ರೆ ಅವಳಿಗೆ ಉತ್ತೇಜಕ ಪೂರ್ವಕವಾದ ಅವಳ ಮನಸ್ಸನ್ನ ಸಾಂತ್ವನಗೊಳಿಸಿದಂತಹ ಪಾಶುರ ಬೃಂದಾವನತೆ ಕಂಡೋಮೆ. ಅದು ನಾಟ್ಯ ತಿರುಮಳಿಯ ಕಡೆಯ ದಶಕ. ಅದರಲ್ಲಿ ಕೃಷ್ಣನನ್ನು ಅವಳು ಕಂಡು ಅವಳ ವಿರಹ ವೇದನೆಯನ್ನ ಹೋಗಿಸ್ಕೊಳ್ತಾಳೆ, ಭಗವಂತನನ್ನ ಬಳಿತಾಳೆ. ಅದರಲ್ಲಿ ಗೋದೆಲ್ಲ ಲೀಲೆಗಳನ್ನ ಹೇಳ್ತಾಳೆ. ಕಾಳಿಂಗಮರ್ತನ ಹೇಗೆ ಅವರ ಭಗವಂತನ ಎಲ್ಲಾ ಲೀಲೆಗಳನ್ನ ಹೇಳಿ ಇಂತಹ ಕೃಷ್ಣನನ್ನ ಇಲ್ಲಿ ಬಂದಿದ್ದ ನೀವು ನೋಡಿದ್ದೀರಾ ಅಂತ ಕೇಳಿ ಹಾಗೆ ಹೇಳ್ತಾ ಇದ್ದಾಳೆ. ಆ ದಶಕದ ಪ್ರಾರಂಭ ಕಟ್ಟಿಮೆಯಿಂದ ಮೊದಲನೆಯ ಪಾಶನ, ಕಡೆಯ 2 ಪಾಶಗಳನ್ನು ಹೇಳಿ ನಾವು ನಾಚ್ಯಾತ್ಮಗಳಿಗೆ ಮಂಗಳವನ್ನು ಮಾಡಬಹುದು. ಪಟ್ಟಿಮೆಯಿಂದೋರು ಕಾರೇರು பலதேவர் போர் கீழ் கண்ணாய் இட்டீரிட்டு விளையாடி இங்கே புதக்கண்ணீரே இட்டமான பசுக்களை இனிது மறித்து நீரூட்டி ಬಿಟ್ಟುಕೊಂಡು ವಿளைಯಾಡ ಬೃಂದಾವನಕ್ಕೆ ಕಂಡೋನು. ಅಂದ್ರೆ ಅಂಕೆನೇ ಇಲ್ಲ ಭಗವಂತನಿಗೆ. ಇದ್ದಿದ್ರೆ ಬಂದಿದ್ದ ನನ್ನ ಹತ್ರ ಇಷ್ಟಾಗಲೇ ನನ್ನ ವಿರಹ ವೇದನೆ ಕೇಳಗೆ ಬರಬೇಕಿತ್ತು. ಇಷ್ಟೆಲ್ಲ ಹೇಳಿದ್ದೀನಿ, ಅದಕ್ಕೆ ಅವನಿಗೆ ಅಂಕೆನೇ ಇಲ್ಲ. ಅಂದ್ರೆ ಹೇಳೋರು ಕೇಳೋರು ಯಾರಿಲ್ಲ, ನಾನು ಇಷ್ಟದಂಗೆ ಇರ್ತಾನೆ, ಅದಕ್ಕೆ ಸ್ವಾರ್ಥಿ ಅಂತ ಬೈತಿದ್ದು ಮೂಲಪಾಶದಲ್ಲಿ. ಇಲ್ಲೂ ಅದೇ ರೀತಿ ಹೇಳ್ತಾ ಇದ್ದಾರೆ, ಅವನು ಯಾವ ಅಂಕೆನೂ ಇಲ್ಲ. ಆ ಪರಮಾತ್ಮನಿಗೆ ಯಾವುದೇ ಅಂಕೆನೂ ಇಲ್ಲ. ಅವನ ಅಂಕೆಯಲ್ಲಿ ನಾವಿದ್ದರೆ ಮಾತ್ರ ನಮ್ಮ ಜೀವನ ಉಜ್ಜೀವನಗೊಳ್ಳುವುದು. ಅಂಕೆ ಇಲ್ಲದಂತೆ ಸ್ವೇಚ್ಛೆಯಾಗಿ ತಿರುಗಾಡಿಕೊಂಡು ಮೇಯ್ದುಕೊಂಡು ಇರುವ ಒಂದು ಕರಿಯ ಸಲಗ ಅಂತ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ. ಇಲ್ಲೂ ಸಲಗನೇ, ವಾರಣವಾಯಿರಮಲ್ಲೂ ಕೂಡ ಸಲಗನೆ. ಬಲದೇವನ ಸಾಟಿ ಇಲ್ಲದ ತಮ್ಮನಾಗಿ ಹರ್ಷೋದ್ಗಾರಗಳನ್ನು ಮಾಡುತ್ತಾ ಆಟವಾಡುತ್ತಾ ಇಲ್ಲಿಯೇ ಬಂದದ್ದನ್ನ ನೀವು ನೋಡಿದ. ಅವನು ಇಲ್ಲೇ ಇದ್ದಾನೆ, ನಮಗೆ ಸಿಕ್ಕಿದೆ, ಇವತ್ತು ಅಡ್ರೆಸ್ ಸಿಕ್ಕಿದೆ, ವಿಳಾಸ ಸಿಕ್ಕಿದೆ, ನಾವು ಬಂದ್ಬಿಟ್ಟಿದ್ದೀವಿ, ಚೇತರಿಸಿಕೊಂಡು ಬಂದ್ಬಿಟ್ಟಿದ್ದೀವಿ. ನೋಡಿದ್ರೆ ಅವನ ಇದ್ದಾನೆ ಅಂತ ಗೊತ್ತಾಗಿದೆ. ತನಗೆ ಇಷ್ಟವಾದ ಹಸುಗಳನ್ನು ಮಮತೆಯಿಂದ ತೃಪ್ತಿಯಾಗುವಂತೆ ಮೇಯಿಸಿ ನೀರು ಕುಡಿಸಿ ಮುಂದೆ ಬಿಟ್ಟುಕೊಂಡು ಆಟವಾಡುವುದನ್ನು ನಾವು ಬೃಂದಾವನದಲ್ಲೇ ನೋಡಿದ್ದೀವಿ. ಇದನ್ನ ಭಗವಂತ ಎಲ್ಲಿದ್ದಾನೆ, ಅವನನ್ನು ನಮಗೆ ತೋರಿಸಿ ಅವನನ್ನು ಪಡೆಯೋದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಅಂತ ಹೇಳಿ ಭಾಷಣವನ್ನು ಪ್ರಾರಂಭ ಮಾಡ್ತಾಳೆ. ಭಗವಂತನ ಎಲ್ಲ ಲೀಲೆಗಳನ್ನ ಹೇಳುತ್ತಾ ಹಾಡುತ್ತಾ ಬೃಂದಾವನದಲ್ಲಿ ಅವನನ್ನು ನೋಡಿದ್ದೀವಿ, ಇಲ್ಲೇ ನೋಡಿದ್ದೀವಿ, ಕಾಳಿಂಗಮರ್ತನ ಕೃಷ್ಣನನ್ನ ಇಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಕಡೆಯ ಭಾಷೆಗಳಲ್ಲಿ நாட்டைப்படையென்ன அயல் முதலா தந்த நளிர் மாமல நோங்கி விட்டை பண்ணி விளையாடும் விமலன் தன்னை கண்டீரே கட்டை நாடி தேவானும் களிரும் உள்ளவும் நன்மடிய வேட்டையாடி வருவானும் விருந்து அவனத்தை கண்டோம். மருந்தாள் கழித்து கடல் செய்த பரமன் தன்னை காரிலே விருந்தாவனத்தே கண்டமை விஷ்ணு சித்தன் போதை சொல்
மருந்தாமென்ற தம்மமனத்தை வைத்துக்கொண்டு வாழ்வார்கள் பெருந்தாளுடைய ಪಿರಾರಡಿ ಕೀಳಿ ಇಳಿಯಾದೆಂದು ಇರುತ್ತಾರೆ ಅಂತ ಹೇಳಿ ಫಲಶ್ರುತಿಯನ್ನ ಬೋಧೆ ಈ 10ನೇ ದಶಕದ ಪಾಶುರಕ್ಕೆ ಅವಳ ನಾಟ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾಳೆ. 143 ಪಾಶುರಗಳು. ಅದರಲ್ಲಿ ಲೋಕಗಳನ್ನ ಸೃಷ್ಟಿಸಬೇಕು ಅಂತ ಹೇಳಿ ಬ್ರಹ್ಮನೇ ಮೊದಲಾದವರನ್ನ ಸೃಷ್ಟಿಸಿದ ಶ್ರೇಷ್ಠವಾದ ದೊಡ್ಡ ಹೂವು. ಆ ಹೂವಿಗೆ ತನ್ನ ನಾಭಿ ಕಮಲವನ್ನೇ ನಾಭಿಯನ್ನೇ ಮನೆಯನ್ನಾಗಿ ಮಾಡಿದ್ದಾನೆ. ಆ ರೀತಿಯ ಆಟಗಳನ್ನು ಆಡುವಂತಹ ವಿಮಲನನ್ನ ಯಾಕೆಲ್ಲೆಲ್ಲರೂ ನೋಡಿದ್ರ ಅಂದ್ರೆ ಅವನು ಆಡಿದಂತಹ ಆಟಗಳು ನೋಡೋದಕ್ಕೆ ತುಂಬಾ ಚಿಕ್ಕದು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವನ ಲೀಲ ಮಾಡಿದ ಮೇಲೆ ಮಾತ್ರ ಅವನ ಗೆಳೆಯರಿಗೆ ಗೊತ್ತಾಗ್ತಾ ಇತ್ತು. ಅಂತಹ ಯಶೋಧೆಗೆ ಮಣ್ಣನ್ನು ತಿಂದಿದ್ದ ನೆಪದಲ್ಲಿ ತಾನು ಯಾರು ಎಂದು ತೋರಿಸ್ಕೊಡ್ತಾನೆ. ನಂದನಿಗೆ ಕೊಟ್ಟು ಅವನು ಯಾರು ಅಂತ ಹೇಳಿ ಅವನು ಬಂದು ಸಾಲಿಗ್ರಾಮವನ್ನ ಬಾಯಿಗೆ ಹಾಕೊಳ್ತಾನಂತೆ. ನಂದನ ಪೂಜೆ ಮಾಡಬೇಕಾದ್ರೆ ನಂದ ಬೈಯದಂತ. ಸಾಮಾನ್ಯ ನಮ್ಮನೆ ಮಕ್ಕಳು ಬಂದು ಪೂಜೆ ಮಾಡ್ತಿರ್ಬೇಕಾದ್ರೆ ಸಾಲಿಗ್ರಾಮ ಕೇಳಿದ್ರೆ ಮುಟ್ಬಾರ್ದು ಅಂತ ನಾವು ಹೇಳ್ಕೊಡ್ತೀವಿ. ಮೊದಲು ನಾವು ಮಕ್ಕಳಿಗೆ ಹೇಳ್ಕೊಡೋದೇ ಮುಟ್ಬಾರ್ದು ಭಗವಂತನಲ್ಲ ಅಂದ್ರೆ ಅವನ ಗುರುದಲ್ಲೇ ನೋಡ್ಬೇಕಾ. ಮೊದಲು ಅಲ್ಲಿಂದ ನಾವು ಭಗವಂತನಿಗೆ ನಾವು ಮಕ್ಕಳಿಗೆ ನಾವು ಹೇಳ್ಕೊಡುವಂತಹ ಪಾಠಗಳಿಲ್ಲ. ಆದ್ರೆ ಆಗ ನಂದ ಅವನು ಬೈಲಿಲ್ಲ ಕೃಷ್ಣನಿಲ್ಲ. ಯಾಕೆ ಅಂದ್ರೆ ನೀವು ಯಾರು ಅಂತ ಅವನಿಗೆ ಗೊತ್ತಿತ್ತು ನಂದನಿಗೆ. ಹಾಗಾಗಿ ಅವನು ಬಾಗಿ ಹಾಕ್ತಾನಂತೆ, ಹೇಳ್ತಾನಂತೆ ನೀನು ಯಾರು ಅಂತ ನನಗೆ ಗೊತ್ತು, ನಿನ್ನ ರೂಪನ ನನಗೆ ತೋರಿಸು ಅಂತ ಹೇಳ್ತಾನಂತೆ. ಆಗ ನಂದನಿಗೂ ವಿಶ್ವರೂಪವನ್ನು ತೋರಿಸ್ತಾನೆ. ಕೃಷ್ಣ ತೋರಿಸಿರುವಂತ 2-3 ವಿಶ್ವರೂಪಗಳಲ್ಲಿ ನಂದನಿಗೆ ತೋರಿಸಿದ್ದೊಂದು. ನಂತರದ್ದು ಸಭೆಯಲ್ಲಿ ಅವನನ್ನು ಅವಮಾನ ಮಾಡಿದಾಗ ಅವನು ದೂತನಾಗಿ ಹೋಗಿರ್ತಾನೆ. ದುರ್ಯೋಧನ ಎಂದು ಹೇಳಿರ್ತಾನೆ ನನಗೆ ಅವಮಾನವನ್ನ ಮಾಡಬೇಕು ಅಂತ ಹೇಳಿರ್ತಾನೆ. ಮೊದಲು ಬಂದಿದ ತಕ್ಷಣ ಅವಮಾನ ಆಗುತ್ತೆ ದುರ್ಯೋಧನಿಗೆ. ಕೃಷ್ಣ ಬಂದಿರ್ತಾನೆ, ಹೇಳಿರ್ತಾನೆ ಯಾರು ಎದ್ದಿಟ್ಕೋಬಾರ್ದು ಕೃಷ್ಣ ಬಂದಾಗ ಅವ್ರಿಗೆ ಅವಮಾನ ಮಾಡಬೇಕು ಅಂತ. ಸರಿ ಅವನ ಮಾತನ್ನ ಕೇಳಬೇಕು, ಎಲ್ಲರೂ ಒಪ್ಪಿರ್ತಾರೆ. ಕೃಷ್ಣ ಬರ್ತಾನೆ, ಯಾರು ಎದ್ದೇಳಲ್ಲ ನಿಂತಿರ್ತಾರೆ, ಕೂತಿರ್ತಾರೆ. ಅವನ ಜಾಗದಲ್ಲಿ ಅವ್ರು ಕೂತಿರ್ತಾರೆ, ಮರ್ಯಾದನೆ ಕೊಡಲ್ಲ ಕೃಷ್ಣನಿಗೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಕಾಲ ಹೆಬ್ಬೆರಡಲ್ಲಿ ಭೂಮಿಯನ್ನು ಅಮುಕುತ್ತಾನೆ. ಸಿಂಹಾಸನದ ಮೇಲೆ ಕೂತಿದ್ದಂತಹ ದುರ್ಯೋಧನ ಅವರೇ ಬಂದು ಕೆಳಗೆ ಬೀಳ್ತಾನೆ. ಓ ನನ್ನ ಪ್ರಭುಗಳೆಲ್ಲ ನಮಸ್ಕಾರ ಮಾಡಾಯ್ತು, ಇನ್ನು ನಾವೇ ಎದ್ದು ಹೇಳಿ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆಗ ದುರ್ಯೋಧನಿಗೆ ಕೋಪ ಬಂದು ಏನ್ ಮಾಡ್ತಾರೆ, ಇವರನ್ನು ಕಟ್ಟಾಕಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಕಟ್ಟಾಕಕ್ಕೆ ಹೋಗಿ ನೋಡಿದ್ರು, ಇಲ್ಲೂ ನೋಡಿದ್ರೆ ಕೃಷ್ಣ, ಅಲ್ಲೂ ನೋಡಿದ್ರೆ ಕೃಷ್ಣ, ಎಲ್ಲ ಕಡೆ ಕೃಷ್ಣ. ಯಾರನ್ನು ಕಟ್ಟಾಕಬೇಕು ಅಂತಾನೆ ಅವರಿಗೆ ಗೊತ್ತಾಗಲಿಲ್ಲ. ಅದು ಒಂದು ಅವರು ತೋರಿಸಿದಂತಹ ಸ್ವರೂಪ. ಇನ್ನೊಂದು ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಭೀಷ್ಮನಿಂದ ನಮಗೆ ಸಿಕ್ಕಿದ್ದಂತಹ ವಿಶ್ವರೂಪ ಭಗವದ್ಗೀತೆಯನ್ನು ಹೇಳಿದಾಗ ಆಗುವಂತಹ ಕಿರೀಟಿನ ಗದಿನಂ ಚಕ್ರಣಂಚ ತೇಜೋರಾಶಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುರಸ್ಥವಾಗಿ ನಮಾಮಿ ವಿಶ್ವೇಶ್ವರ ವಿಶ್ವರೂಪ ಅಂತ ಹೇಳಿ ಅದು ವಿಶ್ವರೂಪವನ್ನ ಈ ಜಗತ್ತಿಗೆ ತೋರಿಸಿದ್ದಾನೆ ಕೃಷ್ಣ. ಆ ರೀತಿಯಾಗಿ ಅವನ ಆಟಗಳನ್ನ ಯಾರು ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಆತ ವಿಮಲದನ್ನ ಇಲ್ಲ ನೀವು ನೋಡಿದ್ರ ಕಾಡಿನಲ್ಲೆಲ್ಲ ಅಲೆದಾಡಿ ಹುಡುಕಿ ರೇಣುಕಾಸುರನನ್ನು ಕೊಂದವರು. ಹಸುವಿನ ರೂಪದಲ್ಲಿ ರೇಣುಕಾಸುರ ಬಂದ. ಅವನನ್ನ ಕೊಲ್ಲಕ್ಕೋಸ್ಕರ ಕೃಷ್ಣ ಏನ್ ಮಾಡ್ದ, ನೀವೆಲ್ಲ ನಿಮ್ಮ ಹಸುಗಳನ್ನ ಇಟ್ಕೊಂಡು ಓಡ್ ಬನ್ನಿ, ಒಂದು ರನ್ನಿಂಗ್ ರೇಸ್ ಆಡೋಣ ಎಲ್ಲರೂ ಅಂತ ಒಂದು ಆಟದ ರೀತಿಯಲ್ಲಿ ತೋರಿಸಿದ. ಎಲ್ಲರೂ ಅವರವರ ಹಸುಗಳನ್ನ ಹಿಡ್ಕೊಂಡು ನಿಂತರು. ಒಂದು ಹಸು ಜಾಸ್ತಿ ನಿಂತು. ಗೊತ್ತಾಗಿದೆ ಯಾರು ನಮ್ಮದಿರೋ ಹಸು ಯಾರಿದೆ, ಸರಿ ಬಿಡಿ ಯಾರೋ ಬಂದು ಬಿಟ್ಟು ಕೊಡೋಗಿರ್ಬೇಕು, ಆ ಹಸುನ ನಾನು ನೋಡ್ಕೊತೀನಿ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋಗಬೇಕಾದ್ರೆ ಬೇರೆ ಹಸುಗಳನ್ನ ಅವರೆಲ್ಲ ಅಟ್ಟಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು, ನಾನು ಗೆಲ್ಲಬೇಕು ಅಂತ ಅವರ ಗೆಳೆಯರೆಲ್ಲ ಅವರ ಹಸುಗಳನ್ನ ಅಟ್ಟಿಸ್ಕೊಂಡು ಮುಂದೆ ಹೋದ್ರು. ಕೃಷ್ಣ ಈ ರೇಣುಕಾಸುರನನ್ನು ಅಟ್ಟಿಸ್ಕೊಂಡು ಬೇರೆ ಕಡೆ ಹೋದ. ರೇಣುಕಾ ಏನೇನು ಮಹಾ ಚಿಕ್ಕವನು ಅಂತ ಹೇಳಿ ಅವನನ್ನ ಸಿಕ್ಕರೆ ಅವನ ಮದ್ದನವನ್ನು ಮಾಡ್ತಾನೆ. ರೇಣುಕಾಸುರನನ್ನು ಕೂರೆಗಾಕಿಡಲು ಆನೆಯನ್ನು ಮನೆ ಮೇಲಿದ ಆನೆಯನ್ನ ಬಿಟ್ಟರೆ ಏನ್ ಕೃಷ್ಣ ಚಿಕ್ಕವನು ಅವನ ಸಾಯಿಸಿಕೊಳ್ಳೋದು ಅಂತ ಕಂಸ ಬಿಡ್ತಾನೆ. ಅವನ ಕರೀತಾನೆ, ಆಯುಧ ಪೂಜೆ ನಡೀತಾ ಇದೆ ಅದಕ್ಕೆ ಬನ್ನಿ ಅಂತ ಕರೀತಾನೆ. ಆದ್ರೆ ನೋಡಿದ್ರೆ ಆನೆಯನ್ನ ಬಿಟ್ಟಿದ್ದಾನೆ. ಮದ ಆನೆಯನ್ನ ಬರ್ತಾನೆ, ಬಕಾಸುರ ವಧೆಯನ್ನ ಮಾಡ್ತಾನೆ. ಒಡನೆ ಹೊಡೆಯುವಂತೆ ವರ್ಷಾನುಗಟ್ಟಲೆ ಯಾವುದನ್ನು ಮಾಡಲಿಲ್ಲ. ತಕ್ಷಣದಲ್ಲಿ ಅವರು ಒಡೆಯು ಮಾಡಿದಂತಹ ಬೇಟೆಯಾಡಿ ಬರುವಾನೆ. ಆ ಬೇಟೆಯಾಡಿ ಬರುವಂತಹ ಕಣ್ಣ ಕೃಷ್ಣನನ್ನ ನಾವು ಇಲ್ಲಿ ಬೃಂದಾವನದಲ್ಲಿ ನೋಡಿದ್ವು ಅಂತ ಹೇಳಿ ಹೇಳುವಂತಹ ಚಾತುಮರೆ ಪಾಶುರ.
ದೊಡ್ಡದಾದ ಕಾಲುಗಳುಳ್ಳ ಆನೆಗೆ ಕೃಪೆ ಮಾಡಿದ ಪರಮ ಪುರುಷನನ್ನು, ಅಂದರೆ ಗಜೇಂದ್ರ ಮೋಕ್ಷ. ಆನೆ ಕಾಲು ದೊಡ್ಡದು ಇಲ್ಲಿ ಹೇಳಿ, ಆ ಆನೆ ದೊಡ್ಡದಾದ ಆನೆ ಕಾಲನ್ನ ಒಂದು ಮೊಸಳೆಯಿಂದ ರಕ್ಷಿಸಿದಂತಹ ದೊಡ್ಡದಾದ ಪಾದವನ್ನು ಹೊಂದಿರುವಂತಹ ನಮ್ಮ ಭಗವಂತನ ಪಾದವನ್ನ ಆಶ್ರಯಿಸಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ? ವಿಷ್ಣುಚಿತ್ತ ಮಗಳಾದ ಗೋದಾದೇವಿ ಹೇಳಿದ ಮಾತುಗಳು ನಮಗೆ ದಿವ್ಯೌಷಧಿ. ಈ ಲೌಕಿಕ ಜೀವನಕ್ಕೆ ಬರುವಂತಹ ಎಲ್ಲ ವೇದನೆಗಳಿಗೂ ದಿವ್ಯೌಷಧಿ ಅವನ ಚರಣ ಕಮಲಗಳು. ಅದನ್ನ ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಇಟ್ಟುಕೊಂಡು ನಾವು ಬಾಳುತ್ತೇವೆ. ಆ ರೀತಿ ಬಾಳುವವರು ಹಿರಿಮೆಯುಳ್ಳ ಪಾದಗಳುಳ್ಳ ಭಗವಂತನ ಅಡಿಗಳ ಕೆಳಗೆ ಸದಾ ಕಾಲ ಎಂದೆಂದಿಗೂ ಬೇರ್ಪಡದಂತೆ ಇರುತ್ತಾರೆ ಎನ್ನ ಫಲಶ್ರುತಿಯನ್ನ ಈ ನಾಟ್ಯ ನಿರ್ವಹಣೆಯ 14ನೇ ದಶಕಕ್ಕೆ ಇಲ್ಲಿ ಬೋಧೆ ಕೊಟ್ಟಿದ್ದಾಳೆ. ಈ ಫಲಶ್ರುತಿಯನ್ನ ನಾವು ಅನುಸರಿಸೋಣ. ಅದೇ ರೀತಿಯಾಗಿ ಭಗವಂತನ ಚರಣ ಕಮಲಗಳನ್ನ ಸ್ಮರಣೆ ಮಾಡ್ತಾ, ಪ್ರತಿದಿನ ಸ್ಮರಣೆ ಮಾಡ್ತಾ, ಆ ಚರಣ ಕಮಲಗಳಲ್ಲೇ ಸದಾ ಕಾಲ ನಾವು ಧ್ಯಾನರಾಗಿ ನಮ್ಮ ಈ ಆತ್ಮಜೀವನ ಉದ್ಧಾರವನ್ನು ಮಾಡಿಕೊಳ್ಳೋಣ ಅಂತ ನಾನು ಹೇಳ್ಕೊಡ್ತೀನಿ. ಈ ಒಂದು ಅವಕಾಶವನ್ನ ನನ್ನ ಮಂದಮತಿಗೆ ತಿಳಿದಂತಹ ಈ ವಿಷಯವನ್ನ ನಿಮಗೆ ನಾನು ಹೇಳಿಸೋದಕ್ಕೆ, ತಿಳಿಸೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಈ ಉಭಯ ವೇದಾಂತ ಸಭೆಯವರಿಗೂ, TTD ಅವರಿಗೂ ಹಾಗೂ ನನ್ನ ಗುರುಗಳಾದ ಶ್ರೀಧರ್ ಮಾಮ ಅವರಿಗೂ ನನ್ನ ಅನಂತಾನಂತ ನಮಸ್ಕಾರಗಳು. பாதங்கள் தீர்க்கும் பரவரை காட்டும் வேதம் அனைத்துக்கும் நித்தாகும் போதை தமிழை எங்கும் அறியாதவானிடரை வையும் சமப்பது வம்பு திருவாடிப்பூர் அத்தரிசாழ்வாழியே திருப்பாவை முப்புதும் சத்தினாள் வாழியே பெரியாழ்வார் தடுத்த பெண் பிள்ளை வாழியே பெரும்புதோர் மாமுனுக்கு தின்னாள் வாழியே 140 செய்தார் வாழியே உயிரங்கத்தே கண்ணி உகல் நடித்தாள் வாழியே வருவாரும் மறுபடி ஒரு நாடி வாழியே பண்ணு புதுவினர் போதைவரர் பதங்கள் வாழியே மங்களம் விஷ்ணு சித்தாய வடபத்ர சயாயிச்ச மங்களம் பூரசூரியை போதாயை நித்ய மங்களம் மங்களம் கௌசலேந்திராய மகனீய குணாத்மயே சக்கரவர்த்தி தனுஜாயை சார்வபௌமாய மங்களம் சர்வம் ஸ்ரீ கிருஷ்ணார்ಪಣಮಸ್ತು. ಭಗವಂತ ಎಲ್ಲ